teaching? Is it interesting? ಅಲ್ಲಿ ಕೊನೆಗಿರೋರೆಲ್ಲ ಇಲ್ಲಿ ಬರ್ರಿ ಫ್ರಂಟ್. ಅಲ್ಲಿರೋರೆಲ್ಲ ಇಲ್ಲೇ ಬಂದ್ಬಿಡ್ರಿ ಫ್ರಂಟ್. ಲಾಸ್ಟ್ ಇರೋರೆಲ್ಲ ಇಲ್ಲಿ ಬಂದ್ಬಿಡ್ರಿ. ಬಿಸ್ಕಿಟ್ ಅಂದ್ರೆ ಸಂತೋಷ ಚೆನ್ನಾಗಿ ತಂದ ನೋಡಿ. So shall we start? Be silent for 1.5 hours up to 2 o'clock. 2 units we shall take. Unit 5 and Unit 2. So after Unit 5, I will not give tea break. 1:30 maximum 1:45. And we'll give 45 minutes lunch break. Again, you have to reassemble it at 2:30 for conducting practicals along with the Santosha sir. Okay? So cyber security and safety. Much more interesting than previous topic. Cloud computing, IoT kintana bala challenging risk subject. You can make your career in cyber security and safety. So cyber security is a process that is designed to protect networks and devices from external threats. Cyber ಮತ್ತೆ cyber space ಅಂದ್ರೆ ಏನು ಹೇಳಿ? CYBER cyber, CYBER space, cyber space ಅಂದ್ರೆ ಏನು? ಬಾಹ್ಯಾಕಾಶ ಅಂದ್ರೆ ಗೊತ್ತಾಗ್ತದೆ. ಸ್ಯಾಟಲೈಟ್ ಎಲ್ಲ ಹಾರ್ಬಿಡ್ತೀವಿ. ಬಾಹ್ಯಾಕಾಶ, ಆಕಾಶ, ಬಾಹ್ಯಾಕಾಶ, ಆಸ್ಟ್ರೋಫಿಸಿಕ್ಸ್, ಆಸ್ಟ್ರಾನಮಿ ಅಂತ ಹೇಳ್ತೀವಿ. So it is pertaining to satellite, sun, moon, stars, planets. ಈ ಸೈಬರ್ ಸ್ಪೇಸ್ ಅಂದ್ರೆ ಇಟ್ ಈಸ್ ಎಕ್ಸಾಕ್ಟ್ಲಿ ದ ಸೇಮ್ ಕನೆಕ್ಟೆಡ್ ವಿತ್ ಕಂಪ್ಯೂಟರ್ಸ್, ಕನೆಕ್ಟೆಡ್ ವಿತ್ ಇಂಟರ್ನೆಟ್. ಸ್ಯಾಟಲೈಟ್, ಪ್ಲಾನೆಟ್, ಸ್ಟಾರ್ಸ್, ಸನ್, ಮೂನ್ ಅದೆಲ್ಲದಕ್ಕೂ ಕೂಡ ನಾವೇನಂತ ಹೇಳ್ರಿ? ಸ್ಪೇಸ್, ಬಾಹ್ಯಾಕಾಶ ಅಂತ ಹೇಳಿ. ಇದು ಸೇಮ್ ವಿತ್ ರೆಸ್ಪೆಕ್ಟ್ ಟು ಕಂಪ್ಯೂಟರ್ಸ್ ಅಂಡ್ ಇಂಟರ್ನೆಟ್. ಸೊ ಸೈಬರ್ ಸ್ಪೇಸ್ ಅಲ್ಲಿ ಏನು ನಮ್ದು ವೈರ್ಲೆಸ್ ಕಮ್ಯುನಿಕೇಶನ್ ಆಗ್ತದೆ, ವೈರ್ ಇಲ್ಲದೆ ಏನ್ ಕಮ್ಯುನಿಕೇಶನ್ ಆಗ್ತಾ ಇರ್ತದೆ, IoT ಇಂದಾದ್ರೂ ಆಗ್ಬೋದು, ಕ್ಲೌಡ್ ಕಂಪ್ಯೂಟಿಂಗ್ ಇಂದಾದ್ರೂ ಆಗ್ಬೋದು, ಅದನ್ನು ಯಾರು ಇಂಟ್ರೂಡರ್ಸ್ ಅಂದ್ರೆ ಹ್ಯಾಕರ್ಸ್. ಹ್ಯಾಕರ್ಸ್ ಅಂದ್ರೆ ಏನು? ಎ ಪರ್ಸನ್ ಹೂ ಟ್ಯಾಪ್ ಯುವರ್ ಇನ್ಫಾರ್ಮೇಶನ್ ಅನ್ಲಾಫುಲಿ, ಸರ್ಕಾರದ ಅನುಮತಿ ಇಲ್ದಂಗೆನೆ, ನಿಯಮಾವಳಿಗಳ ವಿರುದ್ಧವಾಗಿ, ಕಾಯ್ದೆ ಕಾನೂನಿನ ವಿರುದ್ಧವಾಗಿ ನಮ್ಮ ಮಾಹಿತಿಯನ್ನ ಕದಿಯುವವರು, ನಮ್ಮ ಮಾಹಿತಿಯನ್ನ ಕಳುವು ಮಾಡುವವರು, ಅವರಿಂದ ನಮ್ಮ ಕಂಪ್ಯೂಟರ್ಸ್ ಅನ್ನ, ನಮ್ಮ ಇಂಟರ್ನೆಟ್ ಅನ್ನ, ನಮ್ಮ ಸೈಬರ್ ಸ್ಪೇಸ್ ಅನ್ನ ರಕ್ಷಣೆ ಮಾಡಬೇಕು. ದಟ್ ಟಾಪಿಕ್ ಈಸ್ ಕಾಲ್ಡ್ ಆಸ್ cyber security. So the main element of cyber security is the use of authentication mechanisms. ಈಗ ನಿಮ್ಮಿಂದ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ.
ಪಾಕಿಸ್ತಾನ್ ಬಾರ್ಡರ್ ಅಲ್ಲಿ ಇಷ್ಟು ISI ಏಜೆಂಟ್ಸ್ ಇಷ್ಟೊತ್ತಿಗೆ ಟೆರರಿಸ್ಟ್ ಅನ್ನ ಪಾಸ್ ಮಾಡ್ತಾರೆ. ಅದು ನಮ್ದು ರಾ ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ಕೊಡ್ತಾರೆ. ಆ ಇನ್ಫಾರ್ಮೇಶನ್ ಇಂಟರ್ನೆಟ್ ಮೇಲೆ ನಮ್ಮ ಮಿಲಿಟರಿ ಕೊಡ್ತೀನಿ. ಅದು ಸೋರಿ ಹೋಯ್ತಂದ್ರೆ, ಲೀಕೇಜ್ ಆಯ್ತಂದ್ರೆ ಅವ್ರಲ್ಲಿ ಟೆರರಿಸ್ಟ್ ಸಿಗಂಗಿಲ್ಲ ರೆಡ್ ಹ್ಯಾಂಡ್ ಆಗಿ. ಆ ಕೊಡ್ತಕ್ಕಂಥ ಕಾನ್ಫಿಡೆನ್ಶಿಯಲ್ ಇನ್ಫಾರ್ಮೇಶನ್ ಇಂಟರ್ನೆಟ್ ಮೇಲೆ ನಾ ಏನ್ ಕೊಡ್ತಿರ್ತೀನಿ, ಕ್ಲೌಡ್ ಮೇಲೆ, ಸೈಬರ್ ಸ್ಪೇಸ್ ಮೇಲೆ ಕೊಡ್ತಿರ್ತೀನಿ, ಅದು ಅದರ್ ಇಂಟೆಲಿಜೆಂಟ್ ಪೀಪಲ್, ಸ್ಪೈಸ್ ಅಂದ್ರೆ ಏನ್ರಿ, ಗುಪ್ತಚಾರರು, ಗುಪ್ತದಳ, ಅವ್ರಿಗೆ ಗೊತ್ತಾಗ್ಬಾರ್ದು. ಗೊತ್ತಾದ್ರೆ ನಮ್ಗೆ ಗೊತ್ತಿರೋ ಇನ್ಫಾರ್ಮೇಶನ್ ಇಟ್ಸ್ ಆಫ್ ನೋ ಯೂಸ್. ವಿ ಕೆನಾಟ್ ಅರೆಸ್ಟ್, ವಿ ಕೆನಾಟ್ ಶೂಟ್ ಟೆರರಿಸ್ಟ್. ಟೆರರಿಸ್ಟ್ ನ ಮಾರ್ನಿಂಗ್ 5 o'clock ISI ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಆಫ್ ಪಾಕಿಸ್ತಾನ್ ದೇ ಆರ್ ಇಂಟ್ರೂಡಿಂಗ್ ಅವರ್ ಬಾರ್ಡರ್ಸ್ 5 ಟೆರರಿಸ್ಟ್. ಇಷ್ಟು ಇನ್ಫಾರ್ಮೇಶನ್ ನನಗೆ ಐತಿ ಇಂಡಿಯನ್ ಮಿಲಿಟರಿ. ಅದು ಟ್ಯಾಪ್ ಆಗ್ಬಾರ್ದು. ಟ್ಯಾಪ್ ಅಂದ್ರೆ ಯಾರೋ ಒಬ್ಬ ಗೊತ್ತಾಗಿ, ಪಂಜಾಬ್ ಯಾರೋ ಒಬ್ಬ ಸಿಖ್ ಯಾರೋ ಒಬ್ರು ಗೊತ್ತಾಗಿ ಆಮ ಹೋಗಿ ಪಾಕಿಸ್ತಾನ ISI ಅವ್ರಿಗೆ ಹೇಳಿದ್ರೆ ಆಲ್ರೆಡಿ ಅವ್ರು ಗನ್ ಹಿಡ್ಕೊಂಡು ನಿಂತಾರೆ, ನೀವು ಬರೋದು ಗೊತ್ತಾಗೈತಿ ಅವ್ರಿಗೆ ಅಂತ ಪರ್ಪಸ್ ಸರ್ವ್ ಆಗುತ್ತೆ. Are able to understand? So this intrusion ಅಂದ್ರೆ ಏನ್ರಿ, unlawful tapping of information should be stopped. ಹಂಗ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಅವ್ರನ್ನ ಹೋಗಿ ಹಿಡ್ಕೊಂಡು ಬರ್ಲಿಕ್ಕೆ ಆಗಂಗಿಲ್ಲ, ಗಡಿ ಕಾಯಕ್ ಆಗಂಗಿಲ್ಲ. ಅಲ್ಲಿ ಏನ್ ಬೇಕು ಹೇಳ್ರಿ, ಅಥೆಂಟಿಕೇಶನ್ ಮೆಕ್ಯಾನಿಸಮ್. ಈಗ ನೀವೊಂದು ಜೆರಾಕ್ಸ್ ಮಾಡಿಸ್ತೀರಿ, ಬಸ್ ಪಾಸು, ಕಾಸ್ಟ್ ಸರ್ಟಿಫಿಕೇಟ್, ಮಾರ್ಕ್ಸ್ ಕಾರ್ಡ್, ಅದ್ರ ಮೇಲೆ ಏನ್ ಕೇಳ್ತಾರೆ ಹೇಳ್ರಿ, ಅಟೆಸ್ಟೆಡ್ ಸಿಗ್ನೇಚರ್ ತಗೊಂಡ್ಬರ್ರಿ ಪ್ರಿನ್ಸಿಪಾಲ್ ರಮೇಶ್. ಅದಕ್ಕೆ ಒರಿಜಿನಲ್ ಇದ್ದಂಗೆ ಜೆರಾಕ್ಸ್ ಐತೆ ಅನ್ಲಕ್ಕೆ, ಅದು ನೋಡಿದ್ದು ಸರಿ ಇದೆ ಅಂತ ಅಟೆಸ್ಟೆಡ್ ಸಿಗ್ನೇಚರ್ ತರಬೇಕು. ಸೊ ದಟ್ ಅಟೆಸ್ಟೆಡ್ ಸಿಗ್ನೇಚರ್ ಇಸ್ ನಥಿಂಗ್ ಬಟ್ ಅಥೆಂಟಿಕೇಶನ್ ಮೆಕ್ಯಾನಿಸಮ್. ಸೊ ಐ ಹ್ಯಾವ್ ಟು ಅಥೆಂಟಿಕೇಟ್ ವಾಟ್ ಎವರ್ ಇನ್ಫಾರ್ಮೇಶನ್ ಐ ಆಮ್ ಸೆಂಡಿಂಗ್ ಆನ್ ದ ಸೈಬರ್ ಸ್ಪೇಸ್. ಅಂದ್ರೆ ನಾನು ಅಥರೈಸ್ಡ್ ಪರ್ಸನ್ ಇನ್ಫೋಸಿಸ್ ಇಂದ ಅಥವಾ ವಿಪ್ರೋದಿಂದ ಮತ್ತೊಬ್ಬ ಅಥರೈಸ್ಡ್ ಪರ್ಸನ್ಗೆ ನಾನು ಕಳಿಸ್ತಾ ಇರೋದು ಅಥೆಂಟಿಕೇಟೆಡ್ ಇದೆ, ಮತ್ತೊಬ್ಬ ಅಥೆಂಟಿಕೇಟೆಡ್ ಪರ್ಸನ್ಗೆ ನಾನು ಪಾಸ್ವರ್ಡ್ ಕೊಡಬೇಕು. ಪಬ್ಲಿಕ್ ಕೀ, ಪ್ರೈವೇಟ್ ಕೀ ಅಂತ ಹೇಳ್ತಾರೆ. ಪಬ್ಲಿಕ್ ಕೀ ಗೊತ್ತಾದ್ರು ಪ್ರೈವೇಟ್ ಕೀ ಗೊತ್ತಾಗಬಾರ್ದು. ಪಬ್ಲಿಕ್ ಕೀ ಕೊಡ್ಲೇಬೇಕು ನೆಟ್ ಮೇಲೆ ಹೋಗ್ಲಿಕ್ಕೆ, ಪ್ರೈವೇಟ್ ಕೀ ನನಗೆ ಅದು ಇನ್ಫಾರ್ಮೇಶನ್ ತಗೊಳ್ಳೋರು ಇಬ್ಬರಿಗೆ ಗೊತ್ತಿರ್ತದೆ, ಟ್ಯಾಪ್ ಆಗಬಾರ್ದು. ಅದಕ್ಕೆ ನಾವೇನ್ ಮಾಡ್ಬೇಕಾಗ್ತೈತಿ, ಅಥೆಂಟಿಕೇಶನ್ ಮೆಕ್ಯಾನಿಸಮ್ ಯೂಸ್ ಮಾಡ್ಬೇಕು, ಸೈಬರ್ ಸೆಕ್ಯೂರಿಟಿ. ನೆಕ್ಸ್ಟ್, ಸೊ ಸೆಕ್ಯೂರಿಟಿ ಇಶ್ಯೂಸ್ ಇನ್ ಪರ್ಸನಲ್ ಕಂಪ್ಯೂಟರ್ಸ್ ಏನೇನ್ ಬರ್ತದಪ್ಪ, ರಕ್ಷಣೆಗೆ ಸಂಬಂಧಪಟ್ಟಂಗೆ, ಭದ್ರತೆಗೆ ಸಂಬಂಧಪಟ್ಟಂಗೆ ಏನ್ ಇಶ್ಯೂಸ್ ಬರ್ತದೆ. ಇಶ್ಯೂಸ್ ಅಂದ್ರೆ ಪ್ರಾಬ್ಲಮ್ಸ್. ಭದ್ರತೆಗೆ ಸಂಬಂಧಪಟ್ಟಂಗೆ ಏನ್ ಬರ್ತದೆ, ಡಿನಯಲ್ ಆಫ್ ಸರ್ವಿಸ್ ಆರ್ DOS. ಸೊ ವೇರ್ ಎ ಹ್ಯಾಕರ್ ಕನ್ಸ್ಯೂಮ್ಸ್ ಆಲ್ ಆಫ್ ಎ ಸರ್ವರ್ಸ್ ರಿಸೋರ್ಸ್, ಸೊ ದೇರ್ ಇಸ್ ನಥಿಂಗ್ ಫಾರ್ ಲೆಜಿಟಿಮೇಟ್ ಯೂಸರ್ಸ್ ಟು ಆಕ್ಸೆಸ್. ಈಗ ನಿಮ್ದೊಂದು ಸರ್ವರ್ ಇರ್ತೈತೆ, ಹ್ಯಾಕರ್ ಅವೆಲ್ಲ ರಿಸೋರ್ಸಸ್ ಕನ್ಸ್ಯೂಮ್ ಮಾಡ್ತಾನೆ. ರಿಸೋರ್ಸ್ ಅಂದ್ರೆ ಏನು, ಮೆಮರಿ, ಪ್ರೊಸೆಸರ್, ಒಂದು ಆಂಟಿ ವೈರಸ್ ಏನೋ ಹಾಕಿ ಅದು ಖಾಲಿ ಇದ್ರು, ಮೆಮರಿ ಖಾಲಿ ಇದ್ರು ಫುಲ್ ಅಂತ ತೋರಿಸ್ತದೆ, ಖಾಲಿ ಇರ್ತೈತೆ ಸ್ಪೇಸ್, ವೈರಸ್ ಹಾಕಿ ಫುಲ್ ಅಂತ ತೋರಿಸ್ಬಿಡುತ್ತೆ. ಅವೆಲ್ಲ ಆಕ್ಯುಪೈ ಮಾಡ್ಬಿಡ್ತಾನೆ ಹ್ಯಾಕರ್. ನಿಮಗೆ ಲೆಜಿಟಿಮೇಟ್ ಯೂಸ್ಗೆ ಸಿಗಂಗಿಲ್ಲ. ಲೆಜಿಟಿಮೇಟ್ ಯೂಸ್ ಅಂದ್ರೆ ಹೇಳ್ರಿ, ಕಾಯ್ದೆಬದ್ಧವಾಗಿ ಉಪಯೋಗ ಮಾಡ್ಕೊಳ್ಳಿ. ಯು ಆರ್ ಅಟೆಂಡಿಂಗ್ ಲೆಜಿಟಿಮೇಟ್ ಕ್ಲಾಸ್, ಅಫಿಷಿಯಲಿ ದಿಸ್ ವರ್ಕ್ಶಾಪ್ ಇಸ್ ಅರೇಂಜ್ಡ್. ಕದ್ದು ಮುಚ್ಚಿ ಮಾಡ್ತಾ ಇಲ್ಲ ನಾವು, ಮೆಮೊ ಹಾಕಿದೀವಿ, ಟೈಮ್ ಟೇಬಲ್ ಹಾಕಿದೀವಿ. ಯು ಆರ್ ಆರ್ ಲೆಜಿಟಿಮೇಟ್ ಸಬ್ಸ್ಕ್ರೈಬರ್ಸ್ ಆಫ್ BVVS Polytechnic, ಲೆಜಿಟಿಮೇಟ್ ಯೂಸ್ ಮಾಡೋದು. ಈಗ ಲೆಜಿಟಿಮೇಟ್ ಯೂಸ್ ಆಗ್ಲಾರ್ದಂಗೆ ಅದೇನ್ ಮಾಡ್ಬಿಡ್ತದೆ ಹೇಳ್ರಿ, ಕಂಪ್ಯೂಟರ್ ಸರ್ವಿಸ್ ನೀವೇನ್ ಕೇಳ್ತೀರಿ ಡಿನೈ ಮಾಡ್ತದೆ, ತಿರಸ್ಕಾರ ಮಾಡ್ತದೆ. ಯಾಕಂದ್ರೆ ಮೆಮರಿ ಇಲ್ಲ, ಪ್ರೊಸೆಸರ್ ಇಲ್ಲ, ವೈರಸ್ ಬಂದಿದೆ, ಏನೋ ಒಂದು ಹೇಳ್ತೀವಿ ನಾವು. ಇದು ಸೆಕ್ಯೂರಿಟಿ. ಮ್ಯಾಲ್ವೇರ್, ಸಾಫ್ಟ್ವೇರ್ ಅಂತ ಕೇಳಿರಿ, ಹಾರ್ಡ್ವೇರ್ ಅಂತ ಕೇಳಿರಿ, ಫರ್ಮ್ವೇರ್ ಅಂತ ಕೇಳಿರಿ, ಹೊಸ ಶಬ್ದ ಮ್ಯಾಲ್ವೇರ್. ವೇರ್ victims are hit with a worm or virus that renders their devices useless. Malware is a software which will not cooperate for the better use of the system. Malware is a software, fictitious software or secret software developed by a hacker which will not allow you to use. ಅಂದ್ರೆ ಆ ಮ್ಯಾಲ್ವೇರ್ ಅದು ಈ ಟ್ಯಾಪ್ನಾಗ ಬಂತಂದ್ರೆ ಸ್ಕ್ರೀನ್ ಮೇಲೆ ಏನು ಬರೋದಿಲ್ಲ, ಕೀಬೋರ್ಡ್ ಆಪರೇಟ್ ಆಗಂಗಿಲ್ಲ, ಏನೇನೋ ಚಿತ್ರ ಬಂದ್ಬಿಡ್ತಾವೆ, ವೈರಸ್ ಇನ್ಫೆಕ್ಷನ್ ಅದಂಗೆ ಹಂಗೆ ಮ್ಯಾಲ್ವೇರ್ ದಟ್ ರೆಂಡರ್ಸ್ ದ ಡಿವೈಸ್ ಯೂಸ್ಲೆಸ್. ಮ್ಯಾನ್ ಇನ್ ದ ಮಿಡಲ್ ಇಶ್ಯೂಸ್, ವೇರ್ ಎ ಹ್ಯಾಕರ್ ಪುಟ್ಸ್ ಹಿಮ್ಸೆಲ್ಫ್ ಬಿಟ್ವೀನ್ ವಿಕ್ಟಿಮ್ಸ್ ಮಷೀನ್ ಅಂಡ್ ರೂಟರ್ ಟು ಸ್ನಿಪ್ ಡಾಟಾ ಪ್ಯಾಕೆಟ್ಸ್. ಇದು ಸೋರ್ಸ್, ಅದು ಡೆಸ್ಟಿನೇಷನ್. ಇವೆರಡರ ನಡುವೆ ಹ್ಯಾಕರ್ ಬಂದ್ಬಿಡ್ತಾನೆ, ಡಾಟಾ ಪ್ಯಾಕೆಟ್ಸ್ ಹೋಗ್ತಾ ಇರ್ತದೆ. ಡೇಟಾ ನೀವು ಮಾತಾಡ್ರಿ, ವಿಡಿಯೋ ಇರಲಿ, ಇಟ್ ಗೋಸ್ ಎಸ್ ಎ ಪ್ಯಾಕೆಟ್. ವಾಟ್ ಈಸ್ ಪ್ಯಾಕೆಟ್? ಈಗ ನಿಮ್ ಕ್ಯಾಶ್ ಪರ್ಸ್ ಇಸ್ ಎ ಪ್ಯಾಕೆಟ್. Packet is a chunk of data, starting address, closing address, starting point, ending point, data, security bits.
ಪ್ಯಾಕೆಟ್ಸ್ ತರ ಡೇಟಾ ಮೂವ್ ಆಗ್ತಿರ್ತೈತಿ. ಆ ಡೇಟಾಗ 100 ಪ್ಯಾಕೆಟ್ ಇದೆ ಅಂತ ಒಂದು ಪ್ಯಾಕೆಟ್ ಮಿಸ್ ಆದ್ರೆ ಡಾಟಾ ಇಸ್ ಯೂಸ್ಲೆಸ್. ಸೊ ಆ ಪ್ಯಾಕೆಟ್ ಅವ ಟ್ಯಾಪ್ ಮಾಡಿಬಿಡ್ತಾನೆ. ಸೊ ಮ್ಯಾನ್ ಇನ್ ದ ಮಿಡಲ್ ಅಂದ್ರೆ ಹ್ಯಾಕರ್ ಪುಟ್ಸ್ ಹಿಮ್ಸೆಲ್ಫ್ ಬಿಟ್ವೀನ್ ವಿಕ್ಟಿಮ್ಸ್ ಮಷಿನ್ ಅಂಡ್ ರೂಟರ್ ಟು ಸ್ನಿಫ್ ಡಾಟಾ ಪ್ಯಾಕೆಟ್ಸ್. ಕಳುವು ಮಾಡ್ತಾನ ಡಾಟಾ ಪ್ಯಾಕೆಟ್ಸ್. ಫಿಶಿಂಗ್, FISH ಫಿಶ್ ಅಂದ್ರೆ ಮೀನಾ. ಅದೇ ತರ ಫಿಶಿಂಗ್ ವೇರ್ ಹ್ಯಾಕರ್ ಸೆಂಡ್ಸ್ ಎ ಸೀಮಿಂಗ್ಲಿ ಲೆಜಿಟಿಮೇಟ್ ಲುಕಿಂಗ್ ಇಮೇಲ್ asking users to disclose personal information. ಫಿಶಿಂಗ್ ಅಂದ್ರೆ ಏನ್ ಹೇಳ್ರಿ? ಲೆಜಿಟಿಮೇಟ್ ಲುಕಿಂಗ್ ಇಮೇಲ್, ವ್ಯಾಲಿಡ್ ಅನಿಸ್ತೈತಿ, ಒಂದು ಚಲೋ ಕಂಪನಿಯಿಂದ ನಿಮ್ಗೆ ಒಂದು ಮೇಲ್ ಬರ್ತೈತಿ, ನಿಮ್ಗೆ ಇಷ್ಟು ರೊಕ್ಕ ಇಟ್ರಿ ಬ್ಯಾಂಕ್ನಾಗ, ಅದರದ ಪಾಸ್ವರ್ಡ್ ಕೊಡ್ರಿ, ಅದು ಚೇಂಜ್ ಮಾಡಿಕೊಡ್ತೀವಿ ಅಥವಾ ರೊಕ್ಕ ಡಬಲ್ ಮಾಡಿಕೊಡ್ತೀವಿ. ದಿ ಅಥರೈಸ್ಡ್ ಕಂಪನಿ, ಸೀಮಿಂಗ್ಲಿ ಲೆಜಿಟಿಮೇಟ್, ಅದು ಲೆಜಿಟಿಮೇಟ್ ಅಲ್ಲ, ಅನ್ಅಥರೈಸ್ಡ್, ಅನಧಿಕೃತ. ಆದ್ರೆ ಅದು ಅಧಿಕೃತ ಅನ್ನೋ ಮೇಲ್ ಕಳಿಸ್ತಾನೆ ಹ್ಯಾಕರ್. ಅದು ಆಸ್ಕಿಂಗ್ ಯೂಸರ್ಸ್ ಟು ಡಿಸ್ಕ್ಲೋಸ್ ಪರ್ಸನಲ್ ಇನ್ಫಾರ್ಮೇಶನ್. ಆ ಪರ್ಸನಲ್ ಇನ್ಫಾರ್ಮೇಶನ್ ನೀವು ಆಧಾರ್ ಕಾರ್ಡ್ ನಂಬರ್ ಕೊಟ್ಟು ಬಿಡ್ಬೋದು, ನಿಮ್ದು ಪಿನ್ ನಂಬರ್, ATM ಕಾರ್ಡ್ ಪಿನ್ ನಂಬರ್ ಕೊಡ್ಬೋದು, ATM ರಿಜಿಸ್ಟ್ರೇಷನ್ ನಂಬರ್ ಇರ್ತದೆ. ನಿಮ್ ATM ಕಾರ್ಡ್ ಫಿಸಿಕಲಿ ಬೇಡ ಹ್ಯಾಕರ್ಗೆ. ಆ ATM ಮೇಲೆ ಒಂದು ದೊಡ್ಡದು 14 ಡಿಜಿಟ್ ನಂಬರ್ ಇರ್ತದೆ. ಆ ನಂಬರ್ ಇಮೇಲ್ ಟೈಪ್ ಮಾಡಿ ಪಿನ್ ನಂಬರ್ ಹೇಳ್ಬಿಟ್ರೆ ನಿಮ್ ಅಕೌಂಟ್ನಾಗಿಂದ ಅಷ್ಟು ರೊಕ್ಕ ಹೋಗ್ಬಿಡುತ್ತೆ. ಅದೆಷ್ಟು ಕೆಟ್ಟ ಐತಂದ್ರ ಬ್ಯಾಂಕ್ನವ್ರಿಗೂ ಸಹಿತ ಗೊತ್ತಾಗುದಿಲ್ಲ ಅದು ಯಾವ ಸರ್ವರ್ ಮೇಲೆ ಹೋಯ್ತು ಅಂತ. ಸೈಬರ್ ಕ್ರೈಮ್ ಪೊಲೀಸರಿಗೂ ಗೊತ್ತಾಗುದಿಲ್ಲ, ಅಮೌಂಟ್ ಹ್ಯಾಕ್ ಆಗೋಗ್ಬಿಡುತ್ತೆ. ದಟ್ ಈಸ್ ಫಿಶಿಂಗ್. ನೆಕ್ಸ್ಟ್, ಸೊ ಸೆಕ್ಯೂರಿಟಿ ಇಶ್ಯೂಸ್. ಫಸ್ಟ್ ಏನು? ವೈರಸ್ ಬರ್ತದೆ. ವೈಟಲ್ ಇನ್ಫಾರ್ಮೇಶನ್ ರಿಸೋರ್ಸ್ ಅಂಡರ್ ಸೀಸ್. ವೈಟಲ್ ಇನ್ಫಾರ್ಮೇಶನ್ ಅಂದ್ರೆ ಏನ್ರಿ? ಜೀವಂತ ಮಾಹಿತಿ, ಲೈವ್ ಮಾಹಿತಿ. ಅದು ಏನಾಗ್ತದೆ ಅಲ್ರಿ? ಸೀಜ್ ಅಂದ್ರೆ ಸ್ಟಾಪ್ ಆಗ್ತದೆ. ವೈರಸ್ ಲಾಂಗ್ ಫಾರ್ಮ್ VIRUS, vital information resource under siege. So computer viruses are malicious software designed to blow from one computer to another through the file transfer, piggybacks, benign programs, and OS. Worms is an acronym for write once and read many times. So computer worms are fragments of malicious software. ಆ ಸಾಫ್ಟ್ವೇರ್ ಒಂದೊಂದು ತುಣುಕವು, ಒಂದೊಂದು ಸಣ್ಣ ತುಣುಕು ಕೆಟ್ಟ ಕೆಲಸ ಮಾಡೋದು, ಸಣ್ಣದು ಬತ್ತಿ ಇಡೋದು ಅಂತಾರ ಸ್ವಲ್ಪ ವರ್ಮ್, that reproduce swiftly and blow from one computer to another through its contact, again spreading the contacts of these computers and so on, reaching out to a large number of systems in no time. Trojan horse, mattond virus variety, are programs that appear as perfectly benign, but in reality they have a malicious part. ಅಂದ್ರೆ ಎರರ್ ಕ್ರಿಯೇಟಿಂಗ್, ಪ್ರಾಬ್ಲಮ್ ಕ್ರಿಯೇಟಿಂಗ್ ಪಾರ್ಟ್ ಇರ್ತದೆ ಎಂಬೆಡೆಡ್ ಇನ್ ಇಟ್. ನೋಡಕ್ ಪ್ರೋಗ್ರಾಮ್ ಬೆಸ್ಟ್ ಇರ್ತದೆ, ಅದ್ರೊಳಗೆ ಸೇರ್ಕೊಂಡಿರ್ತದೆ ಟ್ರೋಜನ್. ಇಣ್ಕೊಂಡು ಕೂತಿರ್ತದೆ. Trojans are spread usually through email attachment from the trustworthy contacts and also on clicking on fake advertisements. ನಿಮ್ಗೆ ಯಾರೋ ಇಮೇಲ್ ಕಳಿಸ್ತಾರ ನೋಡ್ರಿ, ಇಮೇಲ್ ಅಲ್ಲಿ ಅಟ್ಯಾಚ್ಮೆಂಟ್ ಇರ್ತದೆ. ಕಳಿಸ್ತವ್ರು ನಿಮ್ ಫ್ರೆಂಡ್ ಹೌದೋ ಇಲ್ಲೋ ಅಥೆಂಟಿಕೇಟ್ ಅನ್ನೋದು ಖಾತ್ರಿ ಮಾಡ್ಕೊಂಡು ಅದು ಅಟ್ಯಾಚ್ಮೆಂಟ್ ಕ್ಲಿಕ್ ಮಾಡಿ. ಇಲ್ಲಾರ ಅಟ್ಯಾಚ್ಮೆಂಟ್ ಟ್ರೋಜನ್ ಇರ್ತೈತಿ. ಅದೇನ್ ಮಾಡ್ತೈತಿ? ನಿಮ್ದು ಪರ್ಸನಲ್ ಇನ್ಫಾರ್ಮೇಶನ್, ನಿಮ್ಮ ಇಮೇಲ್ ಅಕೌಂಟಿಗೆ ಇರೋದು ಎಲ್ಲಾನು ಶೇರ್ ಮಾಡುತ್ತೆ. ಅದು ಗೊತ್ತಾಯ್ತಂದ್ರೆ ನಿಮ್ ಕಂಪ್ಯೂಟರ್ನಾಗ ಇದೆಲ್ಲ ಡೇಟಾ ಹೊತ್ತಾಕೊಂಡ್ಬಿಡುತ್ತೆ. ಅದು ನಿಮ್ ಬ್ಯಾಂಕ್ ಅಕೌಂಟ್ ನಂಬರ್ ಇರ್ಬೋದು, ಪಾಸ್ಬುಕ್ ನಂಬರ್ ಇರ್ಬೋದು, ಏನು ಹೋಗ್ತದೆ ಟ್ರೋಜನ್ ಇದೆ. ಬಾಟ್ನೆಟ್ಸ್. ಸೊ ಬಾಟ್ನೆಟ್ಸ್ ಆರ್ ಯೂಸ್ಡ್ ಫಾರ್ ಸೆಂಡಿಂಗ್ ಸ್ಪ್ಯಾಮ್ಸ್ ಅಂಡ್ ಆಲ್ಸೋ ಫಾರ್ ಡಿಸ್ಟ್ರಿಬ್ಯೂಟಿಂಗ್ ಡಿನಯಲ್ ಆಫ್ ಸರ್ವಿಸ್ ಅಟ್ಯಾಕ್ಸ್. ಇವೆಲ್ಲ ಏನಪ್ಪಾ ಅಂದ್ರೆ, ಏನ್ ನಾವು ಮ್ಯಾಲ್ವೇರ್ ಅಂತ ಹೇಳಿದ್ವಲ್ಲ, ಅಂದ್ರೆ ವೈರಸ್ ಅದು ಬೇರೆ ಬೇರೆ ಫಾರ್ಮ್. ಇವೆಲ್ಲ ಸೆಕ್ಯೂರಿಟಿ ಇಶ್ಯೂಸ್ ಈ ಸೈಬರ್ ಸೆಕ್ಯೂರಿಟಿನಲ್ಲಿ ಬರ್ತಾವೆ. ನೆಕ್ಸ್ಟ್, ಸೊ ಸೆಕ್ಯೂರಿಟಿ ಇಶ್ಯೂಸ್ ಇನ್ ಪರ್ಸನಲ್ ಕಂಪ್ಯೂಟರ್. ಸ್ಪೈವೇರ್ ಅಂಡ್ ಆಡ್ವೇರ್. ಸ್ಪೈ ಅಂದ್ರೆ ಹೇಳ್ರಿ ಗೂಢಚಾರಿಕೆ, ಸ್ಪೈವೇರ್ ಅಂಡ್ ಆಡ್ವೇರ್. ಸೊ ಸ್ಪೈವೇರ್ ಅಂಡ್ ಆಡ್ವೇರ್ ಆರ್ ಸಾಫ್ಟ್ವೇರ್ with common property of collecting personal information of users without their knowledge. ನಮ್ ನೋಟಿಸಿಗೆ ಬರ್ಲಾರ್ದಂಗನೆ ಆ ಸಾಫ್ಟ್ವೇರ್ ಹಾಕಿರ್ತಾರೆ, ನಮ್ದೆಲ್ಲ ಡೇಟಾ ಹೋಗ್ತದೆ. ಈಗ ನೀವು ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಹೋಗ್ತೀರಿ, ರಿಲಯನ್ಸ್ ಹೋಗ್ತೀರಿ, ಅವ್ರ ಮೊಬೈಲ್ ನಂಬರ್ ಕೇಳ್ತಾರೆ, ನಿಮ್ದು ಸೇಲ್ಸ್ ಎಷ್ಟಾಗೈತೆ ಅದ್ರದ್ದು ಕ್ರೆಡಿಟ್ ಪಾಯಿಂಟ್ಸ್ ಹಾಕ್ತೀವಿ, ಕಾರ್ಡ್ ಕೊಡ್ತಾರೆ, ನೆಕ್ಸ್ಟ್ ಟೈಮ್ ಅಷ್ಟು ಡಿಡಕ್ಟ್ ಮಾಡ್ತೀವಿ ಏನೋ ಅಂತ ಹೇಳ್ತಾರೆ. ಸೊ ಯಾವಾಗ ನೀವು ಮೊಬೈಲ್ ನಂಬರ್ ಕೊಡ್ತೀರಿ, ಆ ಮೊಬೈಲ್ ಕೂಡ ನಿಮ್ದೆಲ್ಲ ಪರ್ಸನಲ್ ಇನ್ಫಾರ್ಮೇಶನ್ ಇರ್ತದೆ. ಅವ ಹ್ಯಾಕರ್ ಆಗಿದ್ನಂದ್ರೆ ಅಥವಾ ಅವ್ನು ಗೊತ್ತಾಗ್ಲಾರ್ದಂಗನೆ ನಿಮ್ದೆಲ್ಲಾ ಡೇಟಾ ಹೋಗ್ಬಿಡುತ್ತೆ. ಸ್ಪೈವೇರ್, ಆಡ್ವೇರ್. ರೂಟ್ ಕಿಟ್ ಪರ್ಫಾರ್ಮ್ಸ್ ಮ್ಯಾಲಿಷಿಯಸ್ ಆಕ್ಟಿವಿಟೀಸ್. ಮ್ಯಾಲಿಷಿಯಸ್ ಆಕ್ಟಿವಿಟೀಸ್ ಅಂದ್ರೆ ಹೇಳ್ರಿ, ಡಿಸೇಬಲಿಂಗ್ ಆಂಟಿವೈರಸ್, ಪಾಸ್ವರ್ಡ್ ಸ್ನಿಫಿಂಗ್, ಕೀ ಲಾಗಿಂಗ್. ಸ್ನಿಫಿಂಗ್ ಅಂದ್ರೆ ಕದ್ಕೊಳ್ಳೋದು, ಆಂಟಿವೈರಸ್ ವರ್ಕ್ ಆಗಲಾರ್ದಂಗೆ ಮಾಡೋದು. ಪಾಸ್ವರ್ಡ್ ಸ್ನಿಫಿಂಗ್, ಪಾಸ್ವರ್ಡ್ ದೋಚೋದು, ಕಳುವು ಮಾಡೋದು.
ಕೀ ಲಾಗಿಂಗ್ ಇವೆಲ್ಲ ಕೆಲಸ ರೂಟ್ ಕೀಟ್ ಅನ್ನೋದು ಮಾಡ್ತಾರೆ. Keylogger, the log file created by the keylogger is saved and mailed to the attacker on a remote machine with motive to extract password and banking details for financial fraud. So ನಿಮ್ಮ ಎಲ್ಲಾರ ಮೊಬೈಲ್ ಅಲ್ಲಿ ಒಂದು ಲಾಗ್ ಫೈಲ್ ಇರ್ತೈತಿ. ಮೊಬೈಲ್ ಚಾಲು ಆದ ಕೂಡಲೇ ನೀವ ಹೌದೋ ಇಲ್ಲೋ, ನಿಮ್ದು ಅಥರೈಸ್ ಪರ್ಸನ್ ಹೌದೋ ಇಲ್ಲೋ, ಈಗೆಲ್ಲ ಮೊಬೈಲ್ ಫಿಂಗರ್ ಪ್ರಿಂಟ್ ಬಂದಾವ, ಪಾಸ್ವರ್ಡ್ ಎಲ್ಲ ಕೊಡ್ಲಿಕ್ಕೆ ಮಾಡ್ಲಿಕ್ಕೆ, ಅದಷ್ಟು ಇನ್ಫಾರ್ಮೇಶನ್ ಈ ಕೀ ಲಾಗರ್ದಿಂದ ಹೋಗ್ಬಿಡ್ತೈತಿ. ನಿಮ್ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ನಿಮ್ಗೆ ಗೊತ್ತಾಗ್ಲಾರ್ದ ಮೊಬೈಲ್ನಾಗ ಬಂದಿದೆ. Keylogger, rootkit, spyware, adware, virus, worm, trojan, ಇವೆಲ್ಲ ಏನಂದ್ರೆ different forms of malware. Malware is a software which performs anti-social work. ಸಮಾಜ ದ್ರೋಹಿ ಕೆಲಸಗಳನ್ನು ಮಾಡೋದು, ಕಳುವು ಮಾಡೋದು, ತುಡುಗು ಮಾಡೋದು, ಅದನ್ನ ವಿಷಕಾರಿ ಮಾಡೋದು, ಮಿಕ್ಸ್ ಮಾಡೋದು, ಕಲಬೇರಿಕೆ. ಮ್ಯಾಲ್ವೇರ್ ಅಂದ್ರೆ ಏನೋ ಕಲಬೇರಿಕೆ ಮಾಡೋದು. ಆ ಮಾಹಿತಿ ಅದು ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ ಆಗಿರಬಾರ್ದು, ಹಾಳು ಮಾಡ್ಬಿಡುದು. ಹೆಂಗಂದ್ರೆ ಹುಳಿ ಹಿಂಡುದು ಅಂತಾರ ನೋಡ್ರಿ, ಊಟದೊಳಗೆ ಹುಳಿ ಹಿಂಡುದು, ವಿಷ ಸೇರಿಸ್ಬಿಡುದು, ಆ ಕೆಲಸ ಇವು ಮ್ಯಾಲ್ವೇರ್ ಮಾಡೋದು. ಈ ಎಲ್ಲಾ ಫಾರ್ಮ್ನಾಗ ಅವೆಲ್ಲವೂ ಅವೈಲೇಬಲ್ ಇದಾವೆ ಮಾರ್ಕೆಟ್. ಯಾರು ಮಾಡ್ತಾರೆ ಸರ್? ಯಾಕೆ ಮಾಡ್ತಾರೆ? ಯಾರು ಮಾಡ್ತಾರೆ? ಯಾರು ಮಾಡ್ತಾರೆ ಹೇಳ್ರಿ? ಬಹಳ ಶಣ ಇರ್ತಾರೆ, ಬಹಳ ಎಕ್ಸೆಂಟ್ರಿಕ್ ಇರ್ತಾರೆ, ಅವ್ರಿಗೆ ಜಾಬ್ ಸಿಕ್ಕಿರಂಗಿಲ್ಲ, ಅವ್ರು ಅನ್ಕೊಂಡಿರೋದು ಅವ್ರ ಲೈಫ್ನಾಗ ಆಗಿರಂಗಿಲ್ಲ, ತಲಿ ಬಹಳ ಓಡ್ತಿರ್ತದ. ಅವ್ರು ಏನ್ ಮಾಡ್ತಾರ ಅಂದ್ರೆ ಇಂಥವ್ ಮಾಡ್ಬಿಟ್ಟು ಇವ್ರ ಪ್ರಾಪರ್ ಜಾಬ್ ಸಿಕ್ತು, ಪ್ರಾಪರ್ ಬಿಸಿ ಇದ್ರ. ಈಗ ನೀವು ಬಿಸಿ ಇದ್ರ ಅಂದ್ರೆ ಊಟ ಮಾಡ್ತೀರಿ, ಮಲ್ಕೋತೀರಿ, ಕ್ಲಾಸ್ ತಗೊಂಡ್ಮೇಲೆ ಸ್ಟ್ರೈನ್ ಆಗ್ತೈತಿ, ಊಟ ಮಾಡಿ. ನೀವು ಬಿಸಿ ಇಲ್ಲ ಅಂದ್ರೆ ಯಾರಿಗ್ ಹೊಡಿಲಿ, ಯಾರಿಗ್ ಬಿಡಿಲಿ, ಯಾರಿಗ್ ಚುಡಾಯಿಸ್ಲಿ, ಯಾರ ಕೂಡ ಕಾಲ್ ಕೆರೆದ ಜಗಳ ತೆಗಿಲಿ, ಚಲೋ ಆಗ್ತದೆ. ಬಿಸಿ ಇದ್ರ ಅಂದ್ರೆ ಹಂಗ್ ಬರುದಿಲ್ಲ. ಬಿಸಿ ಇರ್ಲಾರ್ದ ತಲಿ ಬಹಳ ಚುರುಕಿತ್ತಂದ್ರ, ಬಿಸಿ ಇಲ್ಲ, ಜವಾಬ್ದಾರಿ ಇಲ್ಲ, ತಲಿ ಬಹಳ ಚುರುಕ್, ಅವ್ರಿಗೆ ಏನಂತ ಹೇಳ್ರಿ? ಎಕ್ಸೆಂಟ್ರಿಕ್. ಅವ್ರು ತಮ್ಮ ನಾಲೆಡ್ಜ್ ಎದಕ್ಕೆ ಯೂಸ್ ಮಾಡ್ತಾರ ಅಂದ್ರೆ ಇಂಥ ಫಾರ್ಮೇರ್ ಬರಕ್ ಯೂಸ್. ಏನಾರ ಮಾಡಿ ಸಿಸ್ಟಮ್ ಕೊಲ್ಯಾಪ್ಸ್ ಮಾಡುದಪ್ಪ ವಿಕಟನಾಗೆ. ಈಗ ಅದಕ್ಕೆ ಏನಂತ ಹೇಳ್ರಿ? ಸ್ಯಾಡಿಸ್ಟ್ ಅಂತಾರ. ಸ್ಯಾಡಿಸ್ಟ್ ಅಂದ್ರೆ ಏನ್ ಹೇಳ್ರಿ? ನಿಮಗೆ ತೊಂದರೆ ಆದ್ರೆ ನನ್ಗೆ ಖುಷಿ ಆಗ್ತೈತಿ, ಇದಕ್ಕೆ ಏನಂತ ಹೇಳ್ರಿ? ಸ್ಯಾಡಿಸ್ಟ್. ನೀವ್ ಯಾರು ನಂಗೆ ಸಂಬಂಧ ಇಲ್ಲ, ಬಟ್ ನಿಮಗ್ ತೊಂದರೆ ಕೊಡೋದ್ರಿಂದ ಈಗ ನೀವು ಬಿದ್ರಿ ಪಾಲೆ ಸ್ಕೂಟರ್ ಮೇಲಿಂದ, ನೋಡಿ ಎಷ್ಟು ಚಂದ ಬಿದ್ದ, ಬಾಳೆಹಣ್ಣು ಚಿಪ್ ಮೇಲೆ ಜಾರ್ ಕ್ಯಾಕಿ ಹೊಡಿಯೋದು, ಅವ್ನು ಹೋಗಿ ಎಬ್ಸಂಗಿಲ್ಲ, ಇದಕ್ಕೆ ಏನಂತ ಹೇಳ್ರಿ? ಸ್ಯಾಡಿಸ್ಟ್. ಅಂತ ಬುದ್ಧಿ ಇರೋರು ಇವೆಲ್ಲ ಡೆವಲಪ್. ಸರ್ ಇವು ಡೆವಲಪ್ ಮಾಡ್ಲಿ, ನಮ್ದೇನು ಕೋಟ್ಯಾಂತರ ರೂಪಾಯಿ ರೊಕ್ಕದ ಸಾಫ್ಟ್ವೇರ್ ಮೂವ್ಮೆಂಟ್ ಆಗ್ತಿರ್ತೈತಿ ಇನ್ಫೋಸಿಸ್ನಾಗ, ವಿಪ್ರೋದಾಗ. ಸಾಫ್ಟ್ವೇರ್ ಇಂಜಿನಿಯರ್ಸ್ ಹಗಲು ರಾತ್ರಿ, ಸ್ಯಾಟರ್ಡೆ ಸಂಡೇ ರಜಾ ಇದ್ರು ಲ್ಯಾಪ್ಟಾಪ್ ತಗೊಂಡು ಮನ್ಯಾಗ ಕುಂತು ವರ್ಕ್ ಮಾಡ್ತಿರ್ತಾರೆ 3 ಗಂಟೆ 4 ಗಂಟೆಗೆ. ಸ್ಯಾಟರ್ಡೆ ಸಂಡೇ ಹೆಸರಿಗಷ್ಟ ರಜಾ, ಮನ್ಯಾಗ ಕುಂತು ವರ್ಕ್ ಫ್ರಮ್ ಹೋಮ್ ಮಾಡಿ ಮತ್ತೆಲ್ಲ ಮಾಡ್ಕೊಂಡು ಮಂಡೇ ಪ್ರೆಸೆಂಟ್ ಮಾಡ್ಬೇಕು. ಆಫೀಸಿಂದ ಮನೆಗೆ ಬರುವಾಗ ಫ್ರೈಡೇ ಈವ್ನಿಂಗ್ ಪ್ರೆಸೆಂಟೇಶನ್ ಕೊಡ್ಬೇಕು. ಟೀಮ್ ಲೀಡರ್ ಗೊತ್ತಿರ್ಲಿದ್ ನಿಮ್ಗೆಲ್ಲ, 9 to 6 ವರ್ಕ್ ಅಂದ್ರೆ 9 to 9 ವರ್ಕ್ ಮಾಡ್ತಾರೆ. ಅಷ್ಟೆಲ್ಲ ವರ್ಕ್ ಮಾಡಿದ್ದ ಒಂದ ರಾತ್ರಿ ಒಳಗೆ ಇವ್ರು ಹ್ಯಾಕರ್ ಹಾಳು ಮಾಡಿ ಕೊಲಪ್ಸ್. ಅವಾಗ ಅದು ಬಿಸ್ನೆಸ್ ಆಗಂಗಿಲ್ಲ, ಸಾಫ್ಟ್ವೇರ್ ಕೆಟ್ಟ ಹೋಗ್ಬಿಡ್ತೈತಿ. ಮತ್ತದು ಸರಿ ಮಾಡಕ್ ಮತ್ 3 ತಿಂಗಳು ಎಕ್ಸ್ಟ್ರಾ ತಗೋದು. ಅಷ್ಟು ಕರೆಂಟು, ಅಷ್ಟು ಲೈಟು, ಅಷ್ಟು ಫ್ಯಾನು, ಅಷ್ಟು ಟೈಮು, ಅಷ್ಟು ಲ್ಯಾಪ್ಟಾಪು, ಅಷ್ಟು ಪೆನ್ ಡ್ರೈವು, ಅಷ್ಟು ಆಪರೇಟಿಂಗ್ ಸಿಸ್ಟಮು ಎಲ್ಲ ಹೊಳಾಗ ಉಂಟು. ಅವಾಗ ಏನಾಗ್ತದೆ ಹೇಳ್ರಿ? ಕಾಸ್ಟ್ ಆಫ್ ಡೆವಲಪ್ಮೆಂಟ್ ಆಫ್ ಸಾಫ್ಟ್ವೇರ್ ಇಸ್ ಡಬಲ್. 1 ಲಕ್ಷಕ್ಕೆ ಆಗೋ ಕೆಲಸ 10 ಲಕ್ಷ ಆದ್ರೂ ಆಗುದಿಲ್ಲ. ಆಗ್ಲಿ 10 ಲಕ್ಷ ಕೊಡೋ, ನಾ ಶ್ರೀಮಂತ ಅದನ್ನು ಕೊಡ್ತೀನಿ. ವಾಟ್ ಅಬೌಟ್ ಟೈಮ್? ಆ ಟೈಮ್ ಉಳಿದಿದ್ರೆ ಮತ್ತೆ ಬೇರೆ ಕೆಲಸ ಮಾಡ್ಬೋದಿತ್ತಲ್ಲ. ಅದಕ್ಕೆ ನಾವು ಈಗ ಸಾಫ್ಟ್ವೇರ್ ಡೆವಲಪ್ ಮಾಡೋದ್ರ ಜೊತೆಗೆ ಈ ರಕ್ಷಣೆ ಕೊಡೋದು ಬಹಳ ಇಂಪಾರ್ಟೆಂಟ್, ಚಾಲೆಂಜಿಂಗ್ ಟಾಪಿಕ್ ಸೈಬರ್ ಸೆಕ್ಯೂರಿಟಿ. ಅದು ಪ್ರತಿಯೊಬ್ಬರ ಜವಾಬ್ದಾರಿ. ನೀವು ಸಿವಿಲ್ ಇರ್ರಿ, ಮೆಕ್ಯಾನಿಕಲ್ ಇರ್ರಿ, ಆಟೋಮೊಬೈಲ್ ಇರ್ರಿ. ಸಿವಿಲ್ ಇಂಜಿನಿಯರ್ ಇದ್ರೆ ನೀವು ಒಂದು ಮನಿ ಪ್ಲಾಟ್ ಹಾಕೋದು, ನಿಮೇಶನ ಹಾಕೋದು ಒಂದು ಸಾಫ್ಟ್ವೇರ್ ಇರ್ತದೆ ನಿಮ್ಮ ಹತ್ರ. ಅದು ಟ್ಯಾಪ್ ಆಗಬಾರ್ದು, ಸೈಬರ್ ಸೆಕ್ಯೂರಿಟಿ ಒಳಗೆ ಥ್ರೆಟ್ ಆಗಬಾರ್ದು, ವೈರಸ್ ಬರಬಾರ್ದು. ಅದು ನಿಮ್ ಕಸ್ಟಮರ್ಗೆ ತೋರಿಸ್ತೀರಿ 3D ಇಮೇಜ್, ನೋಡ್ರಿ ಸರ್ ಇಷ್ಟು ಸೈಟು ಇಷ್ಟು ರೊಕ್ಕ ಆದ್ರೆ ಮನಿ ಹಿಂಗೆ ಕಾಣತೈತಿ. ಮೆಕ್ಯಾನಿಕಲ್ ಇಂಜಿನಿಯರ್ ಏನೋ ಒಂದು ವರ್ಕ್ ಹಾಕೊಂಡು ಕೂತಿರ್ತಾನೆ, 3D ಸ್ಕೆಚಸ್ ಡ್ರಾಯಿಂಗ್ ಇರ್ತೈತಿ. ಕಂಪ್ಯೂಟರ್ನವ್ರು ತಮ್ಮ ಬೇಕಾದಂತ ಇಂಪಾರ್ಟೆಂಟ್ ಸಾಫ್ಟ್ವೇರ್ ಇಟ್ಕೊಂಡಿರ್ತಾರೆ. ಈಗ ಡಾಕ್ಟರ್ ಹೆಂಗ BP ಬಂದ್ರೆ, ಹಾರ್ಟ್ ಅಟ್ಯಾಕ್ ಆದ್ರೆ ಇಂಜೆಕ್ಷನ್, ಎಮರ್ಜೆನ್ಸಿ ಟೂಲ್ ಕಿಟ್ ಇರ್ತೈತಿ ಡಾಕ್ಟರ್ ಹತ್ರ ಯಾವಾಗಲೂ, ಅಲಾಂಗ್ ವಿತ್ ಸ್ಟೆಥೋಸ್ಕೋಪ್. ಹಂಗೆ ಎವ್ರಿ ಇಂಜಿನಿಯರ್ ಹ್ಯಾಸ್ ಗಾಟ್ ಇಂಪಾರ್ಟೆಂಟ್ ಟೂಲ್ ಕಿಟ್. ಅದು ಹಾಳಾಗಬಾರ್ದು, ರೈಟ್? ನೆಕ್ಸ್ಟ್, ಸೊ IoT based attacks. ಅವಾಗ ಹೇಳಿದ್ವಿ ಇಂಟರ್ನೆಟ್ ಆಫ್ ಥಿಂಗ್ಸ್. ಇಶ್ಯೂಸ್ ವಿತ್ ದೀಸ್ IoTs, ವೀಕ್ ಸೆಕ್ಯೂರಿಟಿ. ವೆಬ್ಸೈಟ್ ಅಟ್ಯಾಕ್, ನೀವು ಮಾಡಿರೋ ವೆಬ್ಸೈಟ್ ನ ಅವರು ಟಾರ್ಗೆಟ್ ಬ್ರೌಸರ್ ಕಂಪೋನೆಂಟ್ ಇಂದ ಡಿಟ್ಯಾಚ್ ಮಾಡ್ತಾರೆ, ಬ್ರೌಸರ್ ಅಲ್ಲೇ ಬಂದ್ಬಿಡ್ತದೆ. ವೈಫೈ ಯೂಸ್ ಡ್ರಾಪಿಂಗ್. ಸೊ ವೈಫೈ ಅಂದ್ರೆ ಹೇಳ್ರಿ? ವೈರ್ಲೆಸ್ ಹೈ ಫಿಡಿಲಿಟಿ ಲ್ಯಾನ್. ವೈಫೈ ಯೂಸ್ ಡ್ರಾಪಿಂಗ್ ಅಂದ್ರೆ ಇಟ್ಸ್ ಅನ್ ಅಟ್ಯಾಕ್ ಯೂಸ್ಡ್ ಬೈ ನೆಟ್ವರ್ಕ್ ಅಟ್ಯಾಕರ್ಸ್ ಟು ಗ್ರಾಬ್ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಆಫ್ ಎ ಟಾರ್ಗೆಟ್ ಸಿಸ್ಟಮ್. ಈ ನಿಮ್ದೊಂದು ಆರ್ಗನೈಸೇಷನ್ ಇರ್ತೈತಿ, ಎಷ್ಟು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಐತಿ, ವಾರ್ಷಿಕ ವಹಿವಾಟು ಎಷ್ಟು ಕೋಟಿ ರೂಪಾಯಿ ಐತಿ, ಎಷ್ಟು ಜನ ವರ್ಕ್ ಮಾಡ್ತಾರೆ, ಎಷ್ಟು ಸ್ಯಾಲ್ರಿ ಕೊಡ್ತಿರ್ತೀರಿ, ಅದು ಎಲ್ಲೂ ಹೊರಗೆ ಹೋಗ್ಬಾರ್ದು ಇನ್ಫಾರ್ಮೇಶನ್.
ಅದನ್ನೆಲ್ಲ ಅವರು ವೈಫೈ ಯೂಸ್ ಡ್ರಾಪಿಂಗ್ ಮೂಲಕ ತಗೊಂಡ್ಬಿಡ್ತಾರೆ. Ransomware is a malicious software once again that hampers admission to computer or files on the computer. So ransomware ಬಂತಂದ್ರೆ ಎಂಟರ್ ಆಗಕ್ಕೆ ಆಗಂಗಿಲ್ಲ, ಕಂಪ್ಯೂಟರ್ನ ಲಾಗ್ ಮಾಡಕ್ಕೆ ಬರುದಿಲ್ಲ, ಲಾಗ್ ಮಾಡಿದ್ಮೇಲೆ ಮುಂದಿದ್ದು ಲಾಗ್ ಆಗಂಗಿಲ್ಲ, ತೋರ್ಸಂಗೇ ಇಲ್ಲ, ಅದೇನು ಹೋಮ್ ಪೇಜ್ ಬರಂಗೇ ಇಲ್ಲ. ಇವೆಲ್ಲ ಏನಂದ್ರೆ ಡಿಫರೆಂಟ್ ಫಾರ್ಮ್ಸ್ ಆಫ್ ಮ್ಯಾಲ್ವೇರ್ಸ್. ಮ್ಯಾಲ್ವೇರ್ ಇಸ್ ಎ ಸಾಫ್ಟ್ವೇರ್ ವಿಚ್ ಪರ್ಫಾರ್ಮ್ಸ್ ಆಲ್ ಆಂಟಿ ಸೋಷಿಯಲ್ ವರ್ಕ್, ಅಂದ್ರೆ ಟು ಹ್ಯಾಂಪರ್ ದ ರೆಗ್ಯುಲರ್ ಕಂಪ್ಯೂಟರ್ ವರ್ಕಿಂಗ್. Disrupt the regular computer working is done by all kinds of malwares. One such malware is computer virus. ನಮ್ಗೆ ಇಷ್ಟು ದಿವಸ ಏನ್ ಗೊತ್ತಿತ್ತು, ಕಂಪ್ಯೂಟರ್ ವೈರಸ್ ಅನ್ನೋದೊಂದ ಗೊತ್ತಿತ್ತು, ಅದ್ರ ಜೊತೆಗೆ ಇವೆಲ್ಲ ಬಂದ್ಬಿಟ್ಟವೆ ಅಷ್ಟೇ. ರೈಟ್, ನೆಕ್ಸ್ಟ್. ಸೊ ಇಂಪಾರ್ಟೆನ್ಸ್ ಆಫ್ ಪ್ರೈವಸಿ ಅಂಡ್ ಪಾಸ್ವರ್ಡ್ ಪಾಲಿಸಿ. ಖಾಸಗಿತನ ಯಾಕೆ ಬೇಕು, ಪಾಸ್ವರ್ಡ್ ಯಾಕೆ ಬೇಕು ಅಂದ್ರೆ, ಪಾಸ್ವರ್ಡ್ ಪ್ರೊಟೆಕ್ಟ್ ಫಾರ್ ಎವ್ರಿಥಿಂಗ್. ಕೀಪ್ ಯುವರ್ ಕಂಪ್ಯೂಟರ್ ವೈರಸ್ ಫ್ರೀ. ಪಾಸ್ವರ್ಡ್ ಇರೋದ್ರಿಂದ ಇಂಟ್ರೂಡರ್ ಬರಕ್ ಆಗುದಿಲ್ಲ, ವೈರಸ್ ಹಾಕ್ಲಿಕ್ಕೆ ಆಗಂಗಿಲ್ಲ. ಸೆಕ್ಯೂರ್ ಯುವರ್ ಬ್ರೌಸರ್, ಸ್ವಿಚ್ ಸರ್ಚ್ ಎಂಜಿನ್ಸ್, ಬಿ ಕೇರ್ಫುಲ್ ವಾಟ್ ಯು ಶೇರ್ ಆನ್ ಸೋಷಿಯಲ್ ಮೀಡಿಯಾ. ಸೊ ನಿಮ್ದು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟ್ಟರ್, ವಾಟ್ಸ್ಆಪ್, ಅಲ್ಲಿ ಏನ್ ಹಾಕ್ತೀರಿ ಅದ್ರ ಬಗ್ಗೆ ನಿಮ್ಗೆ ಜವಾಬ್ದಾರಿ ಇರ್ಬೇಕು. ಬೇರೆದವ್ರು ಯಾರು ಶೇರ್ ಮಾಡ್ಕೊಂಡ್ಬಿಡ್ತಾರೆ ಇನ್ಫಾರ್ಮೇಶನ್. ಆಸ್ಕ್ ವೈ ಅದರ್ಸ್ ನೀಡ್ ಯುವರ್ ಇನ್ಫಾರ್ಮೇಶನ್. ಯಾರೋ ನಿಮ್ ಮೊಬೈಲ್ ನಂಬರ್ ಕೇಳ್ತಾರ ಶಾಪಿಂಗ್ ಕಾಂಪ್ಲೆಕ್ಸ್ನಾಗ, ಅಥವಾ ಈ ಮೇಲ್ ಮೇಲ್ನ ಕೇಳ್ತಾರೆ, ಯಾಕೆ ಬೇಕು ನನ್ನ ಮೊಬೈಲ್ ನಂಬರ್? ಯು ಹ್ಯಾವ್ ಟು ಆಸ್ಕ್. ಡೋಂಟ್ ಫಾಲ್ ಫಾರ್ ಸ್ಕ್ಯಾಮ್ಸ್. ಮಳ್ಳಾಗಬಾರ್ದು. ಓನ್ಲಿ ಯೂಸ್ ಸಾಫ್ಟ್ವೇರ್ ಯು ಟ್ರಸ್ಟ್. ನೀವು ಯಾವ ಅಥರೈಸ್ಡ್ ಎಸ್ಟಿಮೇಟ್ ಸಾಫ್ಟ್ವೇರ್ ಯೂಸ್ ಮಾಡ್ತೀರಿ ಅದು ಯೂಸ್ ಮಾಡಿ. ನಾವೇನ್ ಮಾಡ್ತೇವೆ ಹೇಳ್ರಿ, ಯಾವ ಫ್ರೀ ಆ್ಯಪ್ ಬರ್ತಾವೆಲ್ಲ ಯೂಸ್ ಮಾಡ್ತೀವಿ, ಚೈನಾ ಆ್ಯಪ್ಗಳೆಲ್ಲ ಯೂಸ್ ಮಾಡ್ತೀವಿಲ್ರಿ. ಅದೊಂದು ಇದು ಬರ್ತೈತಲ್ರಿ, ನಾವು ಡ್ಯಾನ್ಸ್ ಮಾಡಿದ್ದು ಹಾಕೋದು ಚೈನಾ ಅಂತ, ಟಿಕ್ ಟಾಕ್. ಸೊ ಟಿಕ್ ಟಾಕ್ ಯೂಸ್ ಮಾಡಿ ಎಷ್ಟು ಮಂದಿ ಹಾಳಾಗಿಲ್ಲ, ಎಲ್ಲ ಮಾಡೋದು ಅದು ಹಾಕೋದು. ಈಗ ಅವ್ರಿಗೆ ನಮ್ಗೆ ಇಶ್ಯೂಸ್ ಬಂದ್ಮೇಲೆ good lot of China apps have been blocked by Narendra Modi ji. ಸೊ ಅವೆಲ್ಲ ಏನು ಯಾಕೆ ಮಾಡಿರ್ತಾರಂದ್ರೆ, ಈಗ ನೀವು ಅದೇ ಟಿಕ್ ಟಾಕ್ ಅನ್ನ ನಿಮ್ದೊಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಬಾಬಾ ಆಟೋಮಿಕ್ ರಿಸರ್ಚ್ ಸೆಂಟರ್, ಹಾಸನ್ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ, ಸ್ಯಾಟಲೈಟ್ ಕಂಟ್ರೋಲ್ ಮಾಡೋದು, ಅಲ್ಲಿ ಇವ್ರು ಎಂಪ್ಲಾಯಿ, ಅಲ್ಲಿ ನಾವು ಟಿಕ್ ಟಾಕ್ ಆಪರೇಟ್ ಮಾಡೋದು ಅಂತ ತಿಳ್ಕೊರು. ಆ ಕಂಪ್ಯೂಟರ್ನಾಗಿಂದ ಇಸ್ರೋದ ಸ್ಯಾಟಲೈಟ್ ಇನ್ಫಾರ್ಮೇಶನ್ ಚೈನಾಕ್ ಹೋಗ್ಬಿಡ್ತದೆ. ಅವ ಫ್ರೀ ಟೈಮ್ನಾಗ ಮಾಡ್ತಾನೆ, ಲಂಚ್ ಅವರ್ನಾಗ ಮಾಡ್ತಾನೆ, ಬ್ಯಾಸರ ಆಗಿರ್ತದೆ ಅವಂಗ, ಟಿಕ್ ಟಾಕ್ ಮಾಡ್ತಾನೆ. ಅವರೆಲ್ಲ ಆ್ಯಪ್ ಎದಕ್ ಬಿಟ್ಟಿರ್ತಾರಂದ್ರೆ ನಿಮಗೆ ಎಂಟರ್ಟೈನ್ಮೆಂಟ್, ಆದ್ರೆ ಎಲ್ಲಾ ಇನ್ಫಾರ್ಮೇಶನ್ ಕತ್ಕೊಂಡು ಅವ್ರು, ಅಂದ್ರೆ ನಿಮ್ ರಕ್ಷಣಾ ವ್ಯವಸ್ಥೆ ಹೆಂಗೈತಿ, ನಿಮ್ ಸ್ಯಾಟಲೈಟ್ ವ್ಯವಸ್ಥೆ ಹೆಂಗೈತಿ, ಅದ್ರ ಮೇಲೆ ಅವ್ರು ಏನ್ ಆಕ್ಷನ್ ಮಾಡಬೇಕು, ದೇರ್ ಬೈ ಹೌ ಟು ಕಂಟ್ರೋಲ್. ಸೊ ಹಿಂಗಾಗಿ ಮೋರ್ ದೆನ್ 200-300 ಚೈನಾ ಆಪ್ಸ್ ಹ್ಯಾವ್ ಬಿನ್ ಬ್ಲಾಕ್ಡ್. ಇವೆಲ್ಲ ಇದರಿಂದ. ಸೊ ಯು ಕ್ಯಾನ್ ಯೂಸ್ ಯುವರ್ ಟ್ರಸ್ಟೆಡ್ ಸಾಫ್ಟ್ವೇರ್, ಓನ್ಲಿ ಯೂಸ್ ಸೆಕ್ಯೂರ್ ವೈಫೈ ಕನೆಕ್ಷನ್ಸ್. ಈಗ ರೈಲ್ವೆ ಸ್ಟೇಷನ್ ಬರ್ತೈತಿ, ಫ್ರೀ ವೈಫೈ ಅಂತ ಬರ್ತೈತಿ, ನಿಮ್ ಮೊಬೈಲ್ ಕನೆಕ್ಟ್ ಆಗ್ಬಿಡ್ತೈತಿ. ರೈಲ್ವೆದಂತೂ ಗೌರ್ಮೆಂಟ್ ಅದ, ಅವ್ರ ಏನು ಇಂಥದೆಲ್ಲ ಸೈಬರ್ ಸೆಕ್ಯೂರಿಟಿ ಪ್ರಾಬ್ಲಮ್ ಮಾಡೋದಿಲ್ಲ. ಬಟ್ ಬಹಳ ಸಲ ಏನಾಗ್ತೈತಿ, ಈಗ ಲಾಡ್ಜ್ನಾಗ ವೈಫೈ, ಅವರ್ ಲಾಡ್ಜ್ ಈಸ್ ಕವರ್ಡ್ ಬೈ ವೈಫೈ. ಸೊ ಆ ಫ್ರೀ ವೈಫೈ ಕನೆಕ್ಷನ್ ಯೂಸ್ ಮಾಡಕತ್ರಿ ಅಂದ್ರೆ ಯಾರೇ ಟ್ಯಾಪ್ ಮಾಡ್ತಾರೆ ನಿಮ್ ಇನ್ಫಾರ್ಮೇಶನ್, ಮೊಬೈಲ್ ಇನ್ಫಾರ್ಮೇಶನ್. ಯಾಕೆ ಫ್ರೀ ಅಂದ್ರೆ ಅದು ಕರೆನ್ಸಿ ಬಿಡುದಿಲ್ಲ ನಿಮ್ಗೆ. ಫ್ರೀ ಅಂದ್ರೆ ಎಲ್ಲರಿಗೂ ಅಟ್ರಾಕ್ಷನ್, ಫ್ರೀ ಚಾಕ್ಲೇಟ್ ಕೊಡ್ತಾರೆ, ಫ್ರೀ ಊಟ ಕೊಡ್ತಾರೆ ಅಂದ್ರೆ ಎಲ್ಲರಲ್ಲಿ ಹೋಗೋರ. ಸೊ ಆ ಫ್ರೀ ವೈಫೈ ಕನೆಕ್ಷನ್ ತಗೊಂಡ್ರಿ ಅಂದ್ರೆ ಎಲ್ಲ ಇನ್ಫಾರ್ಮೇಶನ್ ಕೊಲಾಪ್ಸ್ ಆಗ್ತದೆ, ನಿಮ್ಗೆ ಗೊತ್ತಾಗ್ಲಾರ್ದಂಗ ಹೋಗ್ತದೆ. ಸೊ ಅಂತದನ್ನ ಯೂಸ್ ಮಾಡಬಾರ್ದು, ನಿಮ್ದೇ ನೆಟ್ ಕನೆಕ್ಷನ್ ಯೂಸ್ ಮಾಡ್ಕೋಬೇಕು. ರೈಟ್, ನೆಕ್ಸ್ಟ್. ಸೊ ಬ್ರೀಫ್ ಅವೇರ್ನೆಸ್ ಆನ್ ಸೈಬರ್ ಸೇಫ್ಟಿ. ಸೊ ಕೀಪ್ ಯುವರ್ ಸಾಫ್ಟ್ವೇರ್ ಅಪ್ ಟು ಡೇಟ್. ಸೆಕ್ಯೂರಿಟಿ ಥ್ರೆಟ್ಸ್ ಆಗ್ಬಾರ್ದು ಅಂದ್ರೆ ನಿಮ್ ಸಾಫ್ಟ್ವೇರ್ ಅಪ್ ಟು ಡೇಟ್, ಲೇಟೆಸ್ಟ್ ವರ್ಷನ್ ಡೌನ್ಲೋಡ್ ಮಾಡ್ತಿರ್ಬೇಕು. ಯೂಸ್ ಆಂಟಿವೈರಸ್ ಪ್ರೊಟೆಕ್ಷನ್ ಅಂಡ್ ಫೈರ್ ವಾಲ್. ಸೊ ಯೂಸ್ ಸ್ಟ್ರಾಂಗ್ ಪಾಸ್ವರ್ಡ್ಸ್ ಅಂಡ್ ಯೂಸ್ ಎ ಪಾಸ್ವರ್ಡ್ ಮ್ಯಾನೇಜ್ಮೆಂಟ್ ಟೂಲ್. ನಾವು ಪಾಸ್ವರ್ಡ್ ಅಂದ್ರೆ ಹೆಂಗ್ ಇಡ್ತೇವೆ ಹೇಳ್ರಿ, ನಮ್ಮ ಹೆಂಡತಿ ಹೆಸರು ಇಡ್ತೀವಿ, ನಮ್ಮ ಮಗನ ಹೆಸರು ಇಡ್ತೀವಿ, ನಮ್ ಡೇಟ್ ಆಫ್ ಬರ್ತ್ ಇಡ್ತೀವಿ, ನಮ್ ಫಿಯಾನ್ಸಿ ಹೆಸರು ಇಡ್ತೀವಿ. ಇವಕ್ಕೆಲ್ಲ ಏನಂತಾರೆ ಹೇಳ್ರಿ, ವೀಕ್ ಪಾಸ್ವರ್ಡ್ಸ್. ಅಥವಾ 1 2 3 4 ಹಿಂಗ ನಂಬರ್ ಸೀಕ್ವೆನ್ಸ್ ಇಡ್ತೀವಿ. 1 4 3 ಐ ಲವ್ ಯು ಆ ವರ್ಡ್ ಇಟ್ಟಿರ್ತೀವಿ, ಹೌದೇನಿಲ್ಲ? ಸೊ ಅವೆಲ್ಲ ಏನಪ್ಪಾ ಅಂದ್ರೆ ವೀಕ್ ಪಾಸ್ವರ್ಡ್ಸ್, ಹ್ಯಾಕರ್ ಇಮಿಡಿಯೇಟ್ ಗೊತ್ತಾಗ್ತಾವೆ. ಸೊ ಅದಕ್ಕೆ ಯು ಹ್ಯಾವ್ ಟು ಯೂಸ್ ಸ್ಟ್ರಾಂಗ್ ಪಾಸ್ವರ್ಡ್ಸ್. ಯೂಸ್ ಎ ಪಾಸ್ವರ್ಡ್ ಮ್ಯಾನೇಜ್ಮೆಂಟ್ ಟೂಲ್. ಪಾಸ್ವರ್ಡ್ ಮ್ಯಾನೇಜ್ಮೆಂಟ್ ಟೂಲ್ ಅಂದ್ರೆ ವಾರಕ್ಕೊಮ್ಮೆ ತಿಂಗಳಕ್ಕೊಮ್ಮೆ ರನ್ ಮಾಡಿದ್ರೆ ರ್ಯಾಂಡಮ್ ಪಾಸ್ವರ್ಡ್ ಕೊಡ್ತೈತೆ. ಪಾಸ್ವರ್ಡ್ ತಿಂಗಳಕ್ಕೊಮ್ಮೆ ವಾರಕ್ಕೊಮ್ಮೆ ಚೇಂಜ್ ಮಾಡ್ಬೇಕು ನಿಮ್ ಟ್ಯಾಬ್ಗೆ, ಲ್ಯಾಪ್ಟಾಪ್ಗೆ, ಮೊಬೈಲ್ಗೆ. ಅದಕ್ಕೆ ಪಾಸ್ವರ್ಡ್ ಮ್ಯಾನೇಜ್ಮೆಂಟ್ ಟೂಲ್. ಯೂಸ್ 2 ಫ್ಯಾಕ್ಟರ್ ಅಂಡ್ ಮಲ್ಟಿ ಫ್ಯಾಕ್ಟರ್ ಅಥೆಂಟಿಕೇಶನ್, ಅಂದ್ರೆ 1 level, 2nd level authentication. Learn about phishing scams. Be very suspicious emails, phone calls and flyers. Protect your sensitive personal identifiable information. PIN ante ನಾವು ಪರ್ಸನಲ್ ಇಂಡೆಕ್ಸ್ ನಂಬರ್, ATM ಕಾರ್ಡ್ ಆಗ್ತದೆ, ಪಿನ್ ಕೇಳ್ತದೆ. ಸೊ ಪರ್ಸನಲ್ ಐಡೆಂಟಿಫೈಬಲ್ ಇನ್ಫಾರ್ಮೇಶನ್ ಅದು 6 ತಿಂಗಳಕ್ಕೊಮ್ಮೆ ಪಿನ್ ನಂಬರ್ ಚೇಂಜ್ ಮಾಡ್ತಿರ್ಬೇಕು.
ಅಲ್ಲಿ ಕ್ಯಾಮ್ರಾ ಇಟ್ಟವ್ರು ಕಾಪಿ ಮಾಡ್ತಿರ್ತಾರೆ ಪಿನ್ ನಂಬರ್ ಗೊತ್ತಾತಂದ್ರೆ ATM ಕಾರ್ಡ್ ನಂಬರ್ ಇದ್ರೆ ATM ಕಾರ್ಡ್ ಫಿಸಿಕಲಿ ಇಲ್ಲ ಅಂದ್ರೂ ನಿಮ್ ರೊಕ್ಕ ಎಲ್ಲ ಹೊಡ್ಕೋತಾರೆ. ಅದಕ್ಕೆ ಅದನ್ನ ಚೇಂಜ್ ಮಾಡ್ತಿರ್ಬೇಕು. ಯೂಸ್ ಯುವರ್ ಮೊಬೈಲ್ ಡಿವೈಸಸ್ ಸೆಕ್ಯೂರ್ಲಿ. ಡೋಂಟ್ ಯೂಸ್ ಪಬ್ಲಿಕ್ ವೈಫೈ. ನಾ ಹೇಳಿದ್ನಲ್ಲ ಲಾಡ್ಜ್ನಾಗ ವೈಫೈ ಐತಿ, ಫ್ರೀ ಐತಿ, ಯೂಸ್ ಮಾಡಬೇಡ್ರಿ, ಇನ್ಫಾರ್ಮೇಶನ್ ಟ್ಯಾಪ್ ಆಗ್ತದೆ. ಸೊ ರಿವ್ಯೂ ಯುವರ್ ಆನ್ಲೈನ್ ಅಕೌಂಟ್ ಅಂಡ್ ಕ್ರೆಡಿಟ್ ರಿಪೋರ್ಟ್ಸ್ ರೆಗ್ಯುಲರ್ಲಿ ಫಾರ್ ಚೇಂಜಸ್. ಈಗ ಬ್ಯಾಂಕ್ ಪಾಸ್ಬುಕ್ ನಿಮ್ ಮೊಬೈಲ್ನಾಗ ಕನೆಕ್ಟ್ ಆಗಿರ್ತೈತಿ, ಏನೇ ಮಾಡಿಫಿಕೇಶನ್ ಆದ್ರೂ ನಿಮ್ಮ ಮೊಬೈಲ್ ಮೆಸೇಜ್ ಬರ್ತದೆ. ಸೊ ಆನ್ಲೈನ್ ಅಕೌಂಟ್ಸ್ ಕ್ರೆಡಿಟ್ ರಿಪೋರ್ಟ್ಸ್ ರೆಗ್ಯುಲರ್ ವಾಚ್ ಮಾಡ್ತಿರ್ಬೇಕು, ಚೇಂಜಸ್ ಮಾಡ್ತಿರ್ಬೇಕು. ಇಲ್ಲಾಂದ್ರೆ ಯಾರು ಟ್ಯಾಪ್ ಮಾಡ್ತಾರೆ ಗೊತ್ತಾಗಂಗಿಲ್ಲ. ರೈಟ್, ನೆಕ್ಸ್ಟ್. ಸೊ ಫೈರ್ ವಾಲ್ ಕಾನ್ಸೆಪ್ಟ್. ವಾಲ್ ಅಂದ್ರೆ ಏನ್ ಹೇಳ್ರಿ? ವಿಂಡೋ, ಇದು ಗೋಡೆ. ಈಗ ಅವ್ರು ಫೈರ್ ವಾಲ್ ಅಂದ್ರೆ ಒಂದು ಲ್ಯಾಪ್ಟಾಪ್ ಕೊಡ್ತಾರೆ, ಇದರಲ್ಲಿ ಆಂಟಿವೈರಸ್, ಸೈಬರ್ ಸೆಕ್ಯೂರಿಟಿ ಸಾಫ್ಟ್ವೇರ್ಸ್ ಎಲ್ಲ ಹಾಕ್ತಾರೆ. ಇದು ಇಡೀ ಕಾಲೇಜಿಗೆ ಒಂದು ಫೈರ್ ವಾಲ್, ಒಂದು ಕಂಪ್ಯೂಟರ್ ಅದಕ್ಕೆ ಡೆಡಿಕೇಟ್ ಮಾಡೋದು. ಈ ನೆಟ್ ಮೇಲೆ ಏನ್ BVVS ಪಾಲಿಟೆಕ್ನಿಕ್ ಬರ್ತೈತಲ್ಲ, ಆ ಫೈರ್ ವಾಲ್ ಕಂಪ್ಯೂಟರ್ನಾಗ ಹಾಸೆ ಉಳಿದು ಸಿವಿಲ್ಗೆ, ಆಟೋಮೊಬೈಲ್ಗೆ, ಮೆಕ್ಯಾನಿಕಲ್ಗೆ ಎಲ್ಲ ಕಡೆ. ಯೂನಿವರ್ಸಿಟಿ, ಇಸ್ರೋ, ಬಾರ್ಕ್, DRDO, ಆಲ್ ಇಂಡಿಯಾ ರೇಡಿಯೋ, ದೂರದರ್ಶನ್ ಅವರೆಲ್ಲ ಒಂದು ಫೈರ್ ವಾಲ್ ಕಂಪ್ಯೂಟರ್ ಸರ್ವರ್ ಇಟ್ಟಿರ್ತಾರೆ. ಏನೇ ಹೊರಗಿಂದ ಇಂಟರ್ನೆಟ್ ಮೇಲೆ ಬಂದ್ರು ಫಸ್ಟ್ ಅಲ್ಲಿ ಬರ್ತದೆ. ವೈರಸ್, ಮ್ಯಾಲ್ವೇರ್, ಟ್ರೋಜನ್ ಎಲ್ಲ ಅನ್ಅಥರೈಸ್ಡ್ ಎಲ್ಲ ಇದು ಆ ಸಂಶಯ ಬಂದ್ರೆ ಅದಕ್ಕೆ ಎಂಟರ್ ಆಗಲಿಕ್ಕೆ ಬಿಡಂಗಿಲ್ಲ. ದಟ್ ಇಸ್ ಕಾಲ್ಡ್ as firewall. So a firewall is a network security device, a computer that monitors incoming and outgoing networks traffic and decides whether to allow or block specific traffic based on a defined set of security rules. They establish barrier between secured and controlled internal networks that can be trusted and untrusted outside networks such as internet. ಅಂದ್ರೆ ಇಂಟರ್ನೆಟ್ ಇಂದ ಏನೋ ನಮ್ಮ ಕಾಲೇಜಿಗೆ ಬಂದ್ರು ಈ ಫೈರ್ ವಾಲ್ ಲ್ಯಾಪ್ಟಾಪ್ ನಾಗ ಹಾಶ್ ಬರ್ಬೇಕು. ಆ ಫೈರ್ ವಾಲ್ ಲ್ಯಾಪ್ಟಾಪ್ ನಾಗ ಏನ್ ಸಾಫ್ಟ್ವೇರ್ ಇರ್ತದಂದ್ರೆ ರಿಲಯಬಲ್ ಐತೋ ಇಲ್ಲೋ, ವೈರಸ್ ಐತೋ ಹೆಂಗೋ, ಮ್ಯಾಲ್ವೇರ್ ಐತೋ ಹೆಂಗ, ಸಂಶಯ ಬಂತಂದ್ರೆ ಕೊಟ್ಟು ಬಿಡಂಗೇ ಇಲ್ಲ, ಬ್ಲಾಕ್ ಮಾಡಿ. ಇಲ್ಲ ನಿಮ್ ಪ್ರಶ್ನೆ ಕೇಳ್ತದ, ಸಂತೋಷ ಕೇಳ್ತದೆ, ಹಿಂಗ ಒಂದ್ ಮೇಲ್ ಬರಾಕತ್ತೈತಿ, ಐ ಫೀಲ್ ದಟ್ ಇಟ್ ಈಸ್ ವೈರಸ್ ಇನ್ಫೆಕ್ಟೆಡ್, ಐ ಫೀಲ್ ದಟ್ ದರ್ ಇಸ್ ಎ ಹ್ಯಾಕರ್ ಇಸ್ ದೇರ್, ಅಲೋ ಮಾಡ್ಲೇಬೇಡ, ಅವ್ರ ಪರ್ಮಿಷನ್ ಕೇಳಿ ಅಲೋ ಮಾಡಿ. ಫೈರ್ ವಾಲ್. ಸೊ ಎ ಫೈರ್ ವಾಲ್ ಕ್ಯಾನ್ ಬಿ ಹಾರ್ಡ್ವೇರ್, ಸಾಫ್ಟ್ವೇರ್ ಆರ್ ಬೋತ್. ರೈಟ್, ನೆಕ್ಸ್ಟ್. So types of firewall: proxy firewall, stateful inspection firewall, unified threat management firewall, next generation firewall. You very variety. Istella nim syllabus killa, just types ನೆನಪಿಟ್ಕೊಳ್ಳಿ. Okay. Uses of a firewall. The useful things about a firewall is that it prevents unauthorized remote access. ಅನಧಿಕೃತವಾಗಿ ದೂರದಿಂದ ಯಾರಾದರೂ ನಿಮ್ಮ ಕಂಪ್ಯೂಟರ್ ಆಕ್ಸೆಸ್ ಮಾಡಾಕತ್ತಿದ್ದನ್ನ ತಡೆ ಹಿಡಿತದೆ. Remote control of your computer by hacker for evil purposes. Data security is ensured based on IP address and protocol. It ensures continuity of operations and availability of information. Firewall ಹಾಕೊಂಡ್ ಬಿಟ್ರಿ ಅಂದ್ರೆ ಅಲ್ಲಿ ಫಿಲ್ಟರ್ ಆಗಿ ಬರ್ತಾ ಇರೋದ್ರಿಂದ ನಿಮ್ದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ವರ್ಕಿಗೆ ತೊಂದರೆನೇ ಆಗಂಗಿಲ್ಲ. ಅದೆಲ್ಲ ನೋಡ್ಕೊತಿರ್ತೈತಿ, ಏನ್ ಮದ್ದು ಕೊಡ್ತೈತಿ ಅಂದ್ರೆ ನಿಮ್ಮ ಆಪರೇಷನ್ ಕಂಟಿನ್ಯೂಟಿ ಇರ್ತೈತಿ, ಅವೈಲಬಿಲಿಟಿ ಆಫ್ ಇನ್ಫಾರ್ಮೇಶನ್. ಸೊ ಇಟ್ ಬ್ಲಾಕ್ಸ್ ಡಿಸ್ಟ್ರಕ್ಟಿವ್ ಅಂಡ್ ಅನ್ಸೂಟಬಲ್ ಪೋರ್ನೋಗ್ರಾಫಿಕ್ ಕಂಟೆಂಟ್. ಏನ್ರ ಸೆಕ್ಷುವಲ್ ಅನ್ನೆಸೆಸರಿ ಏನ್ರ ಬಂದ್ರೆ ಪೋರ್ನೋಗ್ರಾಫಿ ಅಂತಾರೆ, ಅದನ್ನೆಲ್ಲ ಬ್ಲಾಕ್ ಮಾಡ್ತದೆ ಅನ್ಅಥರೈಸ್ಡ್ ಬಂದ್ರೆ. ಸೊ ಇಟ್ ಪ್ರಿವೆಂಟ್ಸ್ RAM, malware and phishing attacks. It shields older PCs with earlier versions of OS. It is safer for online games. Online game ಮಾಡ್ತೀರಿ, ಫೈರ್ ವಾಲ್ ಹಾಕೊಂಡ್ರೆ ಚಲೋ. ಇಲ್ಲ ಆನ್ಲೈನ್ ಗೇಮಿಂಗ್ ಸಾಫ್ಟ್ವೇರ್ನಾಗ ವೈರಸ್ ಬಂದು ಎಲ್ಲ ಡಿಸ್ರಪ್ಟ್ ಆಗ್ಬಿಡುತ್ತೆ. ರೈಟ್, ನೆಕ್ಸ್ಟ್. ಸೊ ಡಿಮಾನ್ಸ್ಟ್ರೇಷನ್ ಆಫ್ ಕಾಮನ್ ಸೆಕ್ಯೂರಿಟಿ ಥ್ರೆಟ್ಸ್. ಕಾಮನ್ ಸೆಕ್ಯೂರಿಟಿ ಥ್ರೆಟ್ಸ್ ಈಗ ಮಧ್ಯಾಹ್ನ ಕೆಲವೊಂದು ಸರ್ ತೋರಿಸ್ತಾರೆ ನಿಮ್ಗೆ ಲಿಂಕ್ ನಾಗ ಏನೇನು ಬರ್ತಾವ ಅಂತ ಹೇಳಿ. ಸೊ ಫಿಶಿಂಗ್ ಇಸ್ ಎ ಸೈಬರ್ ಕ್ರೈಮ್ in which a target or targets are contacted by email, telephone or text messages by someone posing as a legitimate institution to lure individuals into providing sensitive data such as personality, identifiable information, banking, credit card details and password. ಈಗ ಅವ್ರು ಏನ್ ಮಾಡ್ತಾರೆ, ನಿಮ್ಗೆ ಫೋನ್ ಮಾಡ್ತಾರೆ ಇಲ್ಲ ಮೇಲ್ ಕಳಿಸ್ತಾರೆ, ಸರ್ ನಿಮ್ದು ಅಕೌಂಟ್ ಬ್ಲಾಕ್ ಆಗೈತಿ, ಅದನ್ನ ಸರಿ ಮಾಡ್ಬೇಕಂತಂದ್ರ ಅದು ನಿಮ್ದು ATM ಪಿನ್ ನಂಬರ್ ಕೊಡ್ರಿ. ಮೇಲರ ಕಳಿಸ್ತಾರೆ, ವಾಟ್ಸಪ್ನಾಗ ಹಾಕ್ತಾರೆ, ಫೋನ್ ಐ ಆಮ್ ಮ್ಯಾನೇಜರ್ ಆಫ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ನೀವು ರಾಜೇಶ್ ಹೊಂಗಲ್, ನೀವು ಪ್ರಿನ್ಸಿಪಾಲ್ ಅಂತ ಗದಗಿಗೆ ವರ್ಕ್ ಮಾಡಿರಿ, ಈಗ ಹಾನಗಲ್ ಪಾಲಿಟೆಕ್ನಿಕ್ನಾಗ ವರ್ಕ್ ಮಾಡಾಕತ್ತೀರಿ. ಇಷ್ಟು ಹೇಳಿದ ಕೂಡಲೇ ನಿಮ್ಗೆ ಏನ್ ಅನಿಸ್ತತಿ? ಓರ್ SBI ಬ್ಯಾಂಕ್ ಮ್ಯಾನೇಜರ್, ಇಷ್ಟೆಲ್ಲ ನನ್ನ ಬಗ್ಗೆ ತಿಳ್ಕೊಂಡಾಗ ನಾ ಅದು ಮಾಹಿತಿ ಕೊಟ್ಟಿರ್ತೀನಿ. ಮಾಹಿತಿ ಕೊಟ್ಟ ಕೂಡಲೇ ಅದು OTP, ಒನ್ ಟೈಮ್ ಪಾಸ್ವರ್ಡ್ ಕೊಟ್ಟ ಕೂಡಲೇ ATM ಕಾರ್ಡು ಬೇಡ, ನಂಬರ್ ಶೇರ್ ಮಾಡಿಬಿಟ್ರಿ ಅಂದ್ರೆ
ನನ್ನ ಅಕೌಂಟ್ನಾಗ ಇರೋದು ಅಷ್ಟು ರೊಕ್ಕ ಹೋಗುದು ಆಗಿದ್ದು ನನಗೆ ಉದಾಹರಣೆ. ಐ ಲಾಸ್ಟ್ 45,000 rupees when I was doing election duty in Hirekeru. ಫೋನ್ ಮಾಡ್ತಾರೆ ನನ್ನ ಬ್ಯಾಂಕ್ ಮ್ಯಾನೇಜರ್ ಸರ್ ಮಾತಾಡ್ತಿರೋದು, ಹಿಂಗೆ ಹೋಗ್ಬಿಡ್ತದೆ ಇನ್ಫಾರ್ಮೇಶನ್. ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್? ಹಲೋ. So personally identifiable information, banking and credit card details and passwords, ಇದು ಥ್ರೆಟ್. ನಿಮ್ಗೆ ಯಾವುದೇ ಏಜ್ನಾಗ ಆಗ್ಬೋದು. ನೀವು ದಿನಾ ಪೇಪರ್ ನೋಡ್ರಿ, ಹುಬ್ಳಿ ಒಳಗಂತೂ 5 ಲಕ್ಷ ಕಳ್ಕೊಂಡೆ, 4 ಲಕ್ಷ ಕಳ್ಕೊಂಡೆ, 3 ಲಕ್ಷ ಕಳ್ಕೊಂಡೆ, ಬರೀ ಇಂಥವೇ. ಅಥವಾ ನೀವು ಯಾವ್ದಾರ ಒಂದು ಆನ್ಲೈನ್ ಈ ಬಿಸ್ನೆಸ್ ಮಾರ್ಕೆಟ್ ಮೇಲೆ ಒಂದು ಐಟಮ್ ಬುಕ್ ಮಾಡ್ತೀವಿ, ಸುಮ್ಮನೆ ಅಡ್ವರ್ಟೈಸ್ಮೆಂಟ್ ಬುಕ್ ಮಾಡ್ತೀವಿ, ಮೇಡಮ್ ಅದು ನಿಮ್ಮ ಮನೆಗೆ ತಲುಪಿಸ್ತೀವಿ, ಫಸ್ಟ್ 50% ಅಡ್ವಾನ್ಸ್ ನಮ್ಗೆ ಕಟ್ಬಿಡ್ರಿ, ನಿಮ್ಮ ಕ್ರೆಡಿಟ್ ಕಾರ್ಡ್ ಏನೋ ಮಾಡಿ. ಹಂಗೆ ಮಾಡಕ್ ಹೋಗಿ ನೀವೇನು ಕಟ್ಬೇಡ್ರಿ ಮೇಡಮ್, ಅದು ಪಾಸ್ವರ್ಡ್ ಕೊಡ್ರಿ, OTP ಕೊಡ್ರಿ, ಅಷ್ಟು ರೊಕ್ಕ ಹೋಗ್ಬಿಡ್ರಿ. ಆ ಸೈಬರ್ ಕ್ರೈಮ್ನಾಗ ಕೊಟ್ಟರೆ ಡಿಟೆಕ್ಟ್ ಆಗಂಗಿಲ್ಲ. 7-8 ಸರ್ವರ್ ಮೇಲೆ ಹಾಶ್ ಹೋಗ್ಬಿಡ್ತೈತೆ ಅವ್ರ ರೊಕ್ಕ. ಯಾವ ಸರ್ವರ್ ಮೇಲೆ ಏನು ಡಿಟೆಕ್ಟ್ ಮಾಡಿ ಆಗಿರುವ ಉದಾಹರಣೆ ದಿನ ಪೇಪರ್ ನೋಡ್ರಿ, ಸೈಬರ್ ಕ್ರೈಮ್ ನ್ಯೂಸ್ ಇಸ್ ಆಲ್ ಹ್ಯಾಪನಿಂಗ್ ಬಿಕಾಸ್ ಆಫ್ ದಿಸ್. ಎಲ್ಲ ವಿಡಿಯೋಸ್ ಯೂಸ್ ಮಾಡಿ, ಅದು ಮಾಡಿ, ಇದು ಮಾಡಿ. ನೆಕ್ಸ್ಟ್ ಸೊ DOS ಅಟ್ಯಾಕ್. DOS ಅಟ್ಯಾಕ್ ಅಂದ್ರೆ ಏನ್ರಿ? ಡಿನಿಯಲ್ ಆಫ್ ಸರ್ವಿಸ್. ಏನೋ ಒಂದು ಕೆಲಸ ಮಾಡ್ತೀರಿ, ನಿಮ್ಗೆ ಅಕ್ಸೆಸ್ ಕೊಡಂಗೇ ಇಲ್ಲ, ಓಪನ್ ಆಗಿ ಕೊಡಂಗಿಲ್ಲ. ನೀವೇನ್ ಕೇಳ್ತೀರಿ ಅದು ಇಲ್ಲ ಅಂತ ಹೇಳ್ತೈತಿ, ಇರ್ತೈತೆ ಅದ್ರಾಗ ಒಳಗೆ. ಈ ಮನೆಗೆ ಯಾರೋ ನಿಮ್ ಬೇಡದವ್ರು ಬರ್ತಾರೆ, ನಿಮ್ ಪಪ್ಪ ಆಧಾರ ಅಂತಾರೆ, ಇಲ್ಲ ಅವರು ಆಫೀಸಿಗೆ ಹೋಗ್ಯಾರ ಅಂತ ಹೇಳ್ತಾರೆ. ಬೇಕಾದವ್ರು ಇದ್ರೆ ಆಧಾರ ಬರ್ರಿ ಸ್ನಾನ ಮಾಡಕತ್ತಾರ ಕುಂದ್ರಿ ಅಂತ ಟಿ ವೈಸ್ ಕೊಡ್ತೀವಿ. Denial of service. So denial of service attack is an attack meant to shut down the machine or network, making it inaccessible to its intended users. ಅದು ಯಾರಿಗೆ ಉಪಯೋಗ ಆಗಬೇಕು ಲ್ಯಾಪ್ಟಾಪ್ ಅವ್ರಿಗೆ ಉಪಯೋಗ ಆಗಲಾರ್ದಂಗೆ ನೋಡ್ತಾರೆ. ಅಲ್ಲಿ ಅಟ್ಯಾಕರ್ bombs victims with HTTP request, legitimate request can't get through and fail. ದಿಂದ ಹೋಗ್ಬೇಕಾಗಿದೆ, ಅದ್ರಲ್ಲಿ ಹೋದ್ರೂ ಅದು ಮುಟ್ಟಿಸ್ಕೊಡಂಗಿಲ್ಲ, ಯಾಕಂದ್ರೆ ಅಟ್ಯಾಕರ್ ಆ ತರ ಡಿನೈಲ್ ಆಫ್ ಸರ್ವಿಸ್ ಮಾಡ್ತಾನೆ. DOS attack accomplish this by flooding the target with the traffic or sending information that triggers a crash. So in both instances, DOS attack deprives legitimate users, legitimate ಅಂದ್ರೆ authorized users, ಅಧಿಕೃತ ಬಳಕೆದಾರರಿಗೆ, employees, members, account holder of the service, whatever they expect, that information will not be available. ಅವ ಸೈಡ್ ಕುಂತ ಕಂಟ್ರೋಲ್ ಮಾಡ್ತಾರೆ. Denial of service attack. Next. So man in the middle attack. ಇಲ್ಲಿಂದ ನಾನು ನಿಮ್ ಕೂಡ ಕಮ್ಯುನಿಕೇಟ್ ಮಾಡ್ಬೇಕು, ನಡುವ ಒಬ್ರು ಬಂದ್ಬಿಡ್ತಾನೆ. So a man in the middle, MITM attack is when an attacker intercepts communication between two parties, either to secretly eavesdropping or modify traffic traveling between the two. ಅದು ಇನ್ಫಾರ್ಮೇಶನ್ ಹಿಂಗ್ ಹೋಗಿ ಮಾಡ್ಬೋದು. ಹಿಂಗೋಗಿ ಅಂದ್ರೆ ಈ ಸರ್ವರ್ ಹೋಗ್ಬೋದು, ಈ ಸರ್ವರ್ ಬಂದ್ರೆ ಈ ಸರ್ವರ್ ಯಾರ್ದು? ಹ್ಯಾಕರ್ದು. ಹ್ಯಾಕರ್ ಕಡೆಗಿಂದ ಟ್ಯಾಪ್ ಆಗ್ಬಿಡುತ್ತೆ ಇನ್ಫಾರ್ಮೇಶನ್, ಕಾಪಿ ಹೋಗ್ಬಿಡುತ್ತೆ. So attackers might use MITM, man in the middle attack, to steal login credentials or personal information, spy on the victim, or sabotage communication or corrupt the data. So ಅದನ್ನೇ ಚಿತ್ರದಲ್ಲಿ ಅವ್ರು ಆ ತರ ತೋರಿಸ್ತಾರೆ. ಅದಕ್ಕೆ ಲಿಂಕ್ ಕೊಟ್ಟಾರ, ತೋರಿಸ್ತಾರೆ. ಡೆಮಾನ್ಸ್ಟ್ರೇಷನ್ ನೋಡ್ಬೇಕಂದ್ರೆ ಅದು ಲಿಂಕ್ ನೋಡ್ಬೇಕು ಹೆಂಗಾಗ್ತದೆ ಅಂತ ಹೇಳಿ. ರೈಟ್. ನೆಕ್ಸ್ಟ್, how to get rid of computer virus. So virus is a malware. Malware is a program which disrupts your service. ನಿಮ್ ರೆಗ್ಯುಲರ್ ವರ್ಕ್ ಮಾಡಕ್ ಬಿಡಂಗಿಲ್ಲ ಅದು ವೈರಸ್. ಸೊ ಡೌನ್ಲೋಡ್ ಅಂಡ್ ಇನ್ಸ್ಟಾಲ್ ಎ ವೈರಸ್ ಸ್ಕ್ಯಾನರ್. ನಿಮ್ ಲ್ಯಾಪ್ಟಾಪ್ ಐತಿ, ಮೊಬೈಲ್ ಐತಿ ಅಂದ್ರೆ ಯಾವಾಗಲೂ ಒಂದು ಆನ್ಲೈನ್ ವೈರಸ್ ಆಂಟಿವೈರಸ್ ಸ್ಕ್ಯಾನರ್ ಸಾಫ್ಟ್ವೇರ್ ಇರಬೇಕು. ಸೊ ಡಿಸ್ಕನೆಕ್ಟ್ ಫ್ರಮ್ ಇಂಟರ್ನೆಟ್. ಇಂಟರ್ನೆಟ್ ಬೇಕಾದಾಗ ಯೂಸ್ ಮಾಡ್ಕೋರಿ, ಬೇಡದಾಗ ಡಿಸ್ಕನೆಕ್ಟ್ ಮಾಡ್ಬೇಕು. ಇಂಟರ್ನೆಟ್ ಕನೆಕ್ಟೆಡ್ ಇದ್ರೆ ಎಲೆಕ್ಟ್ರಿಕ್ ಚಾರ್ಜ್ ಜಲ್ದಿ ಡೌನ್ ಆಗ್ತದೆ. ಸೊ ರೀಬೂಟ್ ಯುವರ್ ಕಂಪ್ಯೂಟರ್ ಇನ್ ಟು ಸೇಫ್ ಮೋಡ್. ಡಿಲೀಟ್ ಎನಿ ಟೆಂಪರರಿ ಫೈಲ್ಸ್. ರನ್ ಎ ವೈರಸ್ ಸ್ಕ್ಯಾನ್. ಸೊ ನಿಮ್ ಕಂಪ್ಯೂಟರ್, ಲ್ಯಾಪ್ಟಾಪ್, ಟ್ಯಾಬ್, ಮೊಬೈಲ್ ಇಂದ ನಾವು ವೈರಸ್ ತೆಗಿಬೇಕಂದ್ರೆ ಫಸ್ಟ್ ಇಂಟರ್ನೆಟ್ ಕನೆಕ್ಷನ್ ತೆಗಿಬೇಕಂದ್ರೆ ತೆಗೆದು ಫ್ರೆಶ್ ಆಂಟಿವೈರಸ್ ಸಾಫ್ಟ್ವೇರ್ ಹಾಕಿ ರನ್. ಓಕೆ. ನೆಕ್ಸ್ಟ್ ಸೆಕೆಂಡ್ ಮಾಡೋಣ. ಸೊ ಇನ್ನು ಅರ್ಧ ತಾಸು 1:30 ಬಿಟ್ಬಿಡ್ತೇನೆ ನಿಮ್ಗೆ ಊಟ. 2:30 you can reassemble. Only half an hour in one topic. Okay. ಈಗ 1 o'clock ಆಗಿದೆ, 30 minutes ಇನ್ನೊಂದು ಟಾಪಿಕ್. ಇಟ್ ಇಸ್ ಇಂಟ್ರೆಸ್ಟಿಂಗ್. ಆಮೇಲೆ ನೀವು 2:30 ಊಟ ಮಾಡಿ ಬರ್ರಿ. ಆಮೇಲೆ ಇಲ್ಲಿ ಕುಂದ್ರಂಗಿಲ್ಲ. ಯು ಹ್ಯಾವ್ ಟು ಡೂ ದ ಪ್ರಾಕ್ಟಿಕಲ್ ಆನ್ ಕಂಪ್ಯೂಟರ್ಸ್. ಓಕೆ. ಸ್ಲೈಡ್ ಮಾಡಿ.
So unit 2 is on design and develop web pages. Already ಮಾಡಿರಿ ನೀವು ನಿಮ್ಮ ಮಾಡ್ಸ್ಯಾರ. So browser is a software that allows a computer user to find and view information on the internet. So web browsers interpret the HTML tags in downloaded documents and format the displayed data according to a set of standard styles. ಈಗ ನಿಮಗೆ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಂತಿದೆ ಬ್ರೌಸರ್, ನೆಟ್ಸ್ಕೇಪ್ ನೇವಿಗೇಟರ್, ಗೂಗಲ್ ಕ್ರೋಮ್, ಮೊಜಿಲ್ಲಾ ಫೈರ್ಫಾಕ್ಸ್, ಮೈಕ್ರೋಸಾಫ್ಟ್ ಎಡ್ಜ್, ಒಪೆರಾ, ಯಾವುದೇ ಬ್ರೌಸರ್ ಹಾಕಿದ್ರು ನಿಮ್ ಎಲ್ಲಾ ವೆಬ್ಸೈಟ್ ಡೌನ್ಲೋಡ್ ಆಗ್ತದೆ. ಸೊ ವೆಬ್ಸೈಟ್ ನೋಡ್ಬೇಕು, HTML ಟ್ಯಾಗ್ ಇದ್ದು ಯಾವುದೇ ಫೈಲ್ ನೋಡ್ಬೇಕಂದ್ರು ನಿಮ್ ಮೊಬೈಲ್ ಅಲ್ಲಾದ್ರೂ ಅಥವಾ ನಿಮ್ಮ ಟ್ಯಾಬ್ ಅಲ್ಲಾದ್ರೂ ಲ್ಯಾಪ್ಟಾಪ್ ಅಲ್ಲಿ ಬ್ರೌಸರ್ ಸಾಫ್ಟ್ವೇರ್ ಬೇಕು. ಅರ್ಥ ಆಗ್ತದೆ? ನೆಕ್ಸ್ಟ್. So difference between search engine and web browser. What is a search engine? Google search ಹಾಕ್ತೀರಿ ನೀವು, ಯಾವ್ದಾರ ಒಂದು ಶಬ್ದ ಗೊತ್ತಾಗಬೇಕು, ಈ ಕಾಲೇಜ್ ಅಡ್ರೆಸ್ ಎಲ್ಲೈತಿ, ಈ ಯೂನಿವರ್ಸಿಟಿ ಎಲ್ಲೈತಿ, ಯಾವ್ದಾರ ಒಂದು ಶಬ್ದದ ಮೀನಿಂಗ್ ಬೇಕು, ಅಡ್ರೆಸ್ ಬೇಕು, you can use Google search. A search engine is used to find information in the World Wide Web and display the results at one place. It is intended to gather information regarding several URLs. URL ಅಂದ್ರೆ Uniform Resource Locator. A search engine contains its own database. Examples of famous search engines: Google, Yahoo, Bing, Internet Explorer. You ಹಾಕೋದ್ರಿಂದ ವರ್ಲ್ಡ್ ನಾಗ ಯಾವುದೇ ಇನ್ಫಾರ್ಮೇಶನ್ ನೀವು ಸರ್ಚ್ ಮಾಡಬಹುದು. ಗೂಗಲ್ ಅರ್ಥ ಐತಲ್ಲ, ಲೊಕೇಶನ್ ಹೆಂಗ್ ಫೈಂಡ್ ಔಟ್ ಮಾಡ್ತೀರಿ ಗೂಗಲ್ ಮ್ಯಾಪ್ ಅಲ್ಲಿ, ಸರ್ಚ್ ಎಂಜಿನ್. ವೆಬ್ ಬ್ರೌಸರ್ ಅಂದ್ರೆ ಇಟ್ ಯೂಸಸ್ ದ ಸರ್ಚ್ ಎಂಜಿನ್ ಟು ರಿಟ್ರೈವ್ ಅಂಡ್ ವ್ಯೂ ದ ಇನ್ಫಾರ್ಮೇಶನ್ ಫ್ರಮ್ ವೆಬ್ ಪೇಜಸ್ ಪ್ರೆಸೆಂಟ್ ಆನ್ ದ ವೆಬ್ ಸರ್ವಿಸ್. ಈ ಇಂಟರ್ನೆಟ್ ಮೇಲೆ ವರ್ಲ್ಡ್ ವೈಡ್ ವೆಬ್, ವೆಬ್ ಅಂದ್ರೆ ಏನ್ರಿ, ಬಲೆ, ಜೇಡರ ಬಲೆ. ವರ್ಲ್ಡ್ ವೈಡ್ ವೆಬ್ ಎದ್ರ ಬಲೆ? ಮಾಹಿತಿಯ ಬಲೆ. ಆ ಮಾಹಿತಿ ಯಾವುದೇ ಕಂಟ್ರಿ ಸರ್ವರ್ ಮೇಲೆ ಇರ್ಬೋದು. ಆ ವೆಬ್ ಪೇಜ್ ನಮಗೆ ಬೇಕು ಅಂದ್ರೆ ನಾ ಏನ್ ಯೂಸ್ ಮಾಡ್ಬೇಕು ಹೇಳ್ರಿ, URL. ಅದನ್ನ ಶಾರ್ಟ್ ಆಗಿ ಏನಂತೀರಿ, ಲಿಂಕ್ ಕಳ್ಸಂತೆ. ಆ ಲಿಂಕ್ ಅಂದ್ರೆ ಏನ್ ಹೇಳ್ರಿ, URL. ನೀವು ಇಂಜಿನಿಯರ್ಸ್ ಅಂದ್ರೆ ಟೆಕ್ನಿಕಲ್ ಟರ್ಮ್ ನೆನ್ಪಿಟ್ಕೋಬೇಕು, ಲಿಂಕ್ ಅಲ್ಲ, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಸೊ ಅದನ್ನ ನೀವು ಅಲ್ಲಿ ವೆಬ್ ಬ್ರೌಸರ್ ಹಾಕಿದ್ರಿ ಅಂದ್ರೆ ಇಟ್ ಡೌನ್ಲೋಡ್ಸ್ ಫ್ರಮ್ ದಟ್ ಸರ್ವರ್. ಅಮೆರಿಕಾದಲ್ಲಿ, ಕೆನಡಾದಲ್ಲಿ, ಆಸ್ಟ್ರೇಲಿಯಾದಲ್ಲಿ ನಿಯರೆಸ್ಟ್ ಯಾವ ಸರ್ವರ್ ಮೇಲಿದೆ ಅದು ಡೌನ್ಲೋಡ್ ಮಾಡಿ ನಿಮ್ಗೆ ತೋರಿಸ್ತದೆ ವೆಬ್ ಪೇಜ್. ಸೊ ವೆಬ್ ಬ್ರೌಸರ್ಸ್ ಆರ್ ಇಂಟೆಂಡೆಡ್ ಟು ಡಿಸ್ಪ್ಲೇ ವೆಬ್ ಪೇಜ್ ಆಫ್ ದ ಕರೆಂಟ್ URL available at the server. So no database is required in web browser. So it contains only cache memory to store cookies. Some of the widely used web browsers are Mozilla Firefox, Netscape Navigator, Google Chrome, etc. Right? So web server is a server software or hardware dedicated to running this software that can satisfy client requests on the World Wide Web. So web server can in general contain one or more websites. ಈಗ ನೀವು ಮೊಬೈಲ್ ಆಫ್ ಇಡ್ತೀರಿ, ಕಂಪ್ಯೂಟರ್ ಆಫ್ ಇಡ್ತೀರಿ, ಏನೋ ಕಳಿಸ್ತೀರಿ, ಕೇಳ್ತೀರಿ, ಆಫ್ ಇಲ್ದೇ ಇರೋದು ಯಾವ್ದು ಹೇಳ್ರಿ, ಸರ್ವರ್ ಮಷಿನ್. 24/7 ಸರ್ವರ್ ಆನ್ ಇಡ್ತಾರೆ. ಕರೆಂಟ್ ಹೋದ್ರು ಸಹಿತ ಅದಕ್ಕೆ ಜನರೇಟರ್ ಕೊಟ್ಟಿರ್ತಾರೆ. ಯಾರು? ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್. ಆ ವೆಬ್ ಸರ್ವರ್ ಮೇಲಿಂದ ನಿಮ್ಗೆ ಎಲ್ಲಾ ಇನ್ಫಾರ್ಮೇಶನ್ ಮೊಬೈಲ್ಗೆ, ಟ್ಯಾಬ್ಗೆ, ಲ್ಯಾಪ್ಟಾಪಿಗೆ ಬರ್ತದೆ. ಕಂಟ್ರಿ ಟು ಕಂಟ್ರಿ. ಈಗ ನಮ್ಗೆ ಇಂಡಿಯನ್ ಕಾಂಟಿನೆಂಟ್ನಾಗ ನಿಯರೆಸ್ಟ್ ಸರ್ವರ್ ಸಿಂಗಾಪುರ್ ಅನ್ಕೋ. ಆ ಸಿಂಗಾಪುರ್ನಾಗ ಇದ್ರೆ ಸಿಂಗಾಪುರದಿಂದ ತರೋ ಕೆಲಸ ಅದು ಮಾಡ್ತೀವಿ. ಸರ್ ಅಷ್ಟು ಹೆಂಗ್ ಬರ್ತದ್ರಿ, ಸಿಂಗಾಪುರ್ ದೂರ ಐತಲ್ರಿ, ಏರೋಪ್ಲೇನ್ಯಾಗ ಹೋಗಾಕ 5 ತಾಸು ಬೇಕ್ರಿ ಬೆಂಗಳೂರಿಂದ. ಇಲ್ಲ 5 ತಾಸು ಅಲ್ಲ, 5 ನಿಮಿಷ ಅಲ್ಲ, 5 ಸೆಕೆಂಡ್ನಾಗ ಬರ್ತದೆ. ಯಾಕಂದ್ರೆ ಕಂಪ್ಯೂಟರ್ ವರ್ಕ್ಸ್ ಎಟ್ ಮಿಲಿಯನ್ ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್. ಅರ್ಥ ಆಗ್ತದ್ರಿ? ಸೊ ವೆಬ್ ಸರ್ವರ್ ಟೈಪ್ಸ್ ಇದ್ರಲ್ಲಿ ಯಾವ್ಯಾವ ಬರ್ತಾವ ಅಂದ್ರೆ ಅಪಾಚೆ HTTP ಸರ್ವರ್. HTTP ಅಂದ್ರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಮಿಷನ್ ಪ್ರೋಟೋಕಾಲ್ ಸರ್ವರ್. ಸೊ ದಿಸ್ ಇಸ್ ಮೋಸ್ಟ್ ಪಾಪ್ಯುಲರ್ ವೆಬ್ ಸರ್ವರ್ ಇನ್ ದ ವರ್ಲ್ಡ್, ಡೆವಲಪ್ಡ್ ಬೈ ಅಪಾಚೆ ಸಾಫ್ಟ್ವೇರ್ ಫೌಂಡೇಶನ್. ಇಂಟರ್ನೆಟ್ ಇನ್ಫಾರ್ಮೇಶನ್ ಸರ್ವರ್, IIS ಅಂತ ಬರ್ತದೆ. is a high performance web server from Microsoft. Sun Java System web server, Jigsaw server. ಇವರೆಲ್ಲ ಏನಪ್ಪಾ ಅಂದ್ರೆ ನೀವು ಯಾರೇ ವೆಬ್ ಪೇಜ್ ಕ್ರಿಯೇಟ್ ಮಾಡ್ರಿ, ಯಾವುದೇ ಕಂಪನಿಯವ್ರು ಮಾಡ್ರಿ, ಈ ವಧುವರರ ಅನ್ವೇಷಣದ ವೆಬ್ಸೈಟ್ ಐತಿ, ನೀವು ಗಾಡಿ ಬೈಕ್ ಮಾರಬೇಕು, ಮನಿ ತಗೋಬೇಕು, ಬಾಡಿಗೆ ಮನಿ ತಗೋಬೇಕು, ಎಲ್ಲ ವೆಬ್ಸೈಟ್ ಆ ಸರ್ವರ್ ಮೇಲೆ ಮೇಂಟೈನ್ ಆಗ್ತದೆ. ಅರ್ಥ ಆಗ್ತದ್ರಿ? ನೆಕ್ಸ್ಟ್. ಸೊ ಕ್ಲೈಂಟ್ ಸರ್ವರ್ ಮಾಡೆಲ್. ಸೊ ಕ್ಲೈಂಟ್ ಸರ್ವರ್ ಮಾಡೆಲ್ ಅಲ್ಲಿ ನೋಡಿ, ಕ್ಲೈಂಟ್ ಅಂತ ತೋರಿಸಿ. ಕ್ಲೈಂಟ್ ಇಸ್ ಎ ಕಂಪ್ಯೂಟರ್, ಇಟ್ ಮೇ ಬಿ ಲ್ಯಾಪ್ಟಾಪ್, ಇಟ್ ಮೇ ಬಿ ಮೊಬೈಲ್, ಇಟ್ ಮೇ ಬಿ ವರ್ಕ್ ಸ್ಟೇಷನ್. ಇಂಟರ್ನೆಟ್ ಕ್ಲೌಡ್ ತರ ತೋರಿಸ್ತೀವಿ. ಅಲ್ಲಿ ಒಂದು ಸರ್ವರ್ ಅದ, ಅಪಾಚೆ ವೆಬ್ ಸರ್ವರ್ ಅದ, ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಐತೆ ಅದ್ರ ಮೇಲೆ. ಆ ಕಡೆ ಡಾಟಾಬೇಸ್ ಐತೆ. ಸೊ ವಾಟ್ ಈಸ್ ಡಾಟಾಬೇಸ್?
integrand collection of data on the hard disk where cross-reference is permitted. Data ಮತ್ತು database difference ಏನು ಹೇಳ್ರಿ? Database ಅಂದ್ರೆ cross-reference permit ಮಾಡೋದು. Hard disk ನಲ್ಲಿ ಡೇಟಾ ಐತಿ, ಒಂದು ಸರ್ವರ್ ಯೂಸ್ ಮಾಡ್ತೀವಿ, ಇಂಟರ್ನೆಟ್ ಕನೆಕ್ಷನ್ ಮೇಲೆ ಯಾರ್ಯಾರು ಏನೇನು ಕೇಳ್ತಾರೆ. ಯಾರ್ಯಾರು ಅಂದ್ರೆ ಏನು? ಕ್ಲೈಂಟ್. ಕ್ಲೈಂಟ್ ಅಂದ್ರೆ ಕನ್ನಡದಲ್ಲಿ ಏನಂತ ಹೇಳ್ರಿ? ಗ್ರಾಹಕರು, ಬಳಕೆದಾರರು ಅಂದ್ರೆ ಕ್ಲೈಂಟ್. ಕ್ಲೈಂಟ್ ಏನ್ ಕೇಳ್ತಾನೆ ಅದು ಸರ್ವರ್ ಕೊಡ್ಬೇಕು. ಸರ್ವರ್ ಇಸ್ ಎ ಹೈ ಎಂಡ್ ಕಾನ್ಫಿಗರೇಷನ್ ಕಂಪ್ಯೂಟರ್. ಹೈ ಎಂಡ್ ಕಾನ್ಫಿಗರೇಷನ್ ಕಂಪ್ಯೂಟರ್ ಅಂದ್ರೆ ಪ್ರೊಸೆಸರ್ ಸ್ಪೀಡ್ ಜಾಸ್ತಿ ಇರ್ತೈತಿ, ಹಾರ್ಡ್ ಡಿಸ್ಕ್ ಸ್ಪೇಸ್ ಜಾಸ್ತಿ ಇರುತ್ತೆ, ಅದಕ್ಕೆ ನಾವು ಸರ್ವರ್ ಅಂತೀವಿ. ಇಲ್ಲ ಅಂದ್ರೆ ಎಲ್ಲವೂ ನಾರ್ಮಲ್ ಕಂಪ್ಯೂಟರ್. ಸೊ ನಿಮ್ ಕ್ಲೈಂಟ್ ಕಂಪ್ಯೂಟರ್ processing capability ಕಡಿಮೆ ಇರುತ್ತೆ, right? So the client server model describes how a server provides resources and services to one or more clients. So examples of servers include web server, mail server, file server. Each of these servers provide resources to client devices such as the desktop computers, laptop, tablet, smartphones. ಈಗ ನೀವು ಸರ್ವರ್ ಅಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್. ಮೇಲ್ ಸರ್ವರ್ ಅಂದ್ರೆ ಏನು? ನೀವು ಏನು ಇಮೇಲ್ ಕಳಿಸ್ತಿರಲ್ಲ, ಮೊಬೈಲ್ ಅಲ್ಲಿ ಕಳಿಸ್ರಿ, ಟ್ಯಾಬ್ ಲ್ಯಾಪ್ಟಾಪ್, ಬರೀ ಇಮೇಲ್ ಹ್ಯಾಂಡಲ್ ಮಾಡೋದು ಒಂದು ಕಂಪ್ಯೂಟರ್. ನಮ್ BSNL ಅಲ್ಲಿ ಇರ್ತದೆ. ಫೈಲ್ ಸರ್ವರ್ ಅಂದ್ರೆ ಏನ್ರಿ? ಎಲ್ಲಾ ಸಾಫ್ಟ್ವೇರ್ ಫೈಲ್ಸ್ ಏನ್ ತಗೋತೀರಿ ಅದ್ರ. ವೆಬ್ ಸರ್ವರ್ ಅಂದ್ರೆ ಏನ್ರಿ? ಎಲ್ಲಾ ವೆಬ್ಸೈಟ್ ಇಂಟರ್ನೆಟ್ ಮೇಲೆ ಮಾನಿಟರ್ ಮಾಡೋದು, ಡೌನ್ಲೋಡ್ ಮಾಡೋದು ವೆಬ್ ಸರ್ವರ್. ವೆಬ್ ಸರ್ವರ್, ಮೇಲ್ ಸರ್ವರ್, ಫೈಲ್ ಸರ್ವರ್. ಇದೆಲ್ಲ ಆದ್ಮೇಲೆ ನಿಮ್ದ ಕಂಪನಿದ ಸಪರೇಟ್ ಸರ್ವರ್ ಮೇಂಟೈನ್ ಮಾಡ್ಕೋಬಹುದು. ಲೀಸ್ ಲೈನ್ ತಗೊಂಡು ನಿಮ್ ಕಂಪನಿಯವರಷ್ಟೇ ಸರ್ವರ್ ಆಕ್ಸೆಸ್ ಮಾಡಕ್ಕಾಗುತ್ತೆ. ನೆಕ್ಸ್ಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ಲೈಂಟ್ ಸರ್ವರ್ ಕಂಪ್ಯೂಟಿಂಗ್. ಸೊ ಸರ್ವರ್ ಅಲ್ಲಿ ಒಂದ್ ಕಡೆ ಕದ PC, ಸ್ಮಾರ್ಟ್ಫೋನ್, ಲ್ಯಾಪ್ಟಾಪ್, ಟ್ಯಾಬ್ ಏನಾರ ಕನೆಕ್ಟ್ ಮಾಡಿ. ಸೊ ಕ್ಲೈಂಟ್ ಸರ್ವರ್ ಕಂಪ್ಯೂಟಿಂಗ್ ವರ್ಕ್ಸ್ ವಿತ್ ಎ ಸಿಸ್ಟಮ್ ಆಫ್ ರಿಕ್ವೆಸ್ಟ್ ಅಂಡ್ ರೆಸ್ಪಾನ್ಸ್. ನೀವು ಕ್ಲೈಂಟ್ ನಿಮ್ಮ ಮೊಬೈಲ್ ಮೇಲೆ ಒಂದು ರಿಕ್ವೆಸ್ಟ್ ಕಳಿಸ್ತೀರಿ, ನನಗೆ ಇಂಥ ಒಂದು ವಿಡಿಯೋ ಶಾರುಖ್ ಖಾನ್ ಹಾಡು ಆಡಿದ್ದು ನನಗೆ ಬೇಕು, ಡೌನ್ಲೋಡ್ ಆಗ್ಬೇಕು, ಯು ಆರ್ ಎ ಕ್ಲೈಂಟ್. ಸೊ ಅದು ಎಲ್ಲಿ ಹೋಗ್ತದೆ ಅಂದ್ರೆ ಸರ್ವರ್ಗೆ ಹೋಗ್ತದೆ. So the client server should follow a common communication protocol so that they can easily interact with each other. A server can only accommodate a limited number of client requests at a time. So as a client, 100 ಮಂದಿ ಗಂಟೆ ಬೀಳ್ತಾರ ಸರ್ವರ್ಗೆ, 100 ಮಂದಿ at a time. ಏ ನೀನು ಬಾಗಲಕೋಟೆ ಅದೀನಿ, ಸ್ವಲ್ಪ ತಡಿ, ನಮ್ಮನಿ ಕಡೆ ಕದಿ, ಅವ್ರು ದೂರ ಡೆಲ್ಲಿಯಿಂದ ಮಾಡಾಕತ್ತಾರ, ಅವ್ರು ಜಲ್ದಿ ಕೊಡ್ತೇನೆ ಅನ್ನಂಗಿಲ್ಲ. ಡೆಲ್ಲಿಯಿಂದರ ಮಾಡ್ರಿ, ಬಾಗಲಕೋಟೆಯಿಂದರ ಮಾಡ್ರಿ, ಧಾರವಾಡದಿಂದರ ಮಾಡ್ರಿ, ಎಲ್ಲರಿಗೂ ರೆಸ್ಪಾನ್ಸ್ ಟೈಮ್ ಇಸ್ ಸೇಮ್. ಕ್ವಿಕ್ ಇಮಿಡಿಯೇಟ್ ರೆಸ್ಪಾನ್ಸ್ ಟೈಮ್. ಯಾರಿಗೂ ನೀನು ಕಾಯ್ಸೇನಿ ಅನ್ನಂಗೆ ಇಲ್ಲ ಕಂಪ್ಯೂಟರ್. ಹಂಗಾದ್ರೆ ಯಾರು ಕಂಪ್ಯೂಟರ್ ಯೂಸ್ ಮಾಡಂಗ. ಹಂಗೆ ಮಾಡ್ಲಾರ್ದಂಗೆ ಈ ಕ್ಲೈಂಟ್ ಸರ್ವರ್ ಮಾಡೆಲ್ ಇಟ್ ಮೇಂಟೈನ್ಸ್ ದ ಸಾಫ್ಟ್ವೇರ್. ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್, ಸೊ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್, HTML long form. So a markup language used for structuring and presenting contents on the World Wide Web. HTML is defined by the standard is just a markup language. So it is designed to be as easy to use, learn, read, and is often paired with CSS, cascading style sheets, and JavaScript. So ಇದನ್ನ ಮಾಡ್ಲಿಕ್ಕೆ ನಾವು ಏನು ಯೂಸ್ ಮಾಡ್ತೀವಿ? ವೆಬ್ ಪೇಜ್ ಮಾಡ್ಲಿಕ್ಕೆ ಯೂಸಿಂಗ್ HTML, ನೋಟ್ ಪ್ಯಾಡ್. ನೀವೆಲ್ಲ ಲೆಟರ್ ಟೈಪ್ ಮಾಡ್ಲಿಕ್ಕೆ MS ವರ್ಡ್ ಯೂಸ್ ಮಾಡ್ತಿರಲ್ಲ, ಹಂಗೆ ನೋಟ್ ಪ್ಯಾಡ್, ವರ್ಡ್ ಪ್ರೊಸೆಸರ್, ವಿಜುವಲ್ ಸ್ಟುಡಿಯೋ ಕೋಡ್, ಬ್ರಾಕೆಟ್ಸ್, ಕೊಮೊಡೋ ಎಡಿಟ್, ಸಬ್ಲೈಮ್ ಟೆಕ್ಸ್ಟ್, ಇವೆಲ್ಲ ಸಾಫ್ಟ್ವೇರ್ ಯೂಸ್ ಮಾಡಿ ನೀವು ಒಂದು HTML ಪೇಜ್ ರೆಡಿ ಮಾಡಿ. ಸರ್ HTML ಪೇಜ್ ಅಂದ್ರೆ ಏನು? ಈಗ ಒಂದು ನ್ಯೂಸ್ ಪೇಪರ್ ಐತಿ, ನಿಮ್ ನ್ಯೂಸ್ ಪೇಪರ್ ಓದಲಿಕ್ಕೆ ಮ್ಯಾಲಿನ ಹೆಡ್ಲೈನ್ ದೊಡ್ಡ ಅಕ್ಷರಲ್ಲೇ ಮಾಡಿರ್ತಾರೆ, ಬಹಳ ಇಂಪಾರ್ಟೆಂಟ್ ಇದ್ದಿದ್ದು ಬಾಕ್ಸ್ ಹಾಕಿ ಕೊಡ್ತಾರೆ, ಇನ್ನೂ ಲೆಸ್ ಇಂಪಾರ್ಟೆಂಟ್ ಇದ್ದಿದ್ದು ಬ್ಲಾಕ್ ಅಕ್ಷರಲ್ಲೇ ಬರೀತಾರೆ. ಅವಾಗ ನಿಮ್ ಪೇಪರ್ ಓದಲಿಕ್ಕೆ ಖುಷಿ ಆಗ್ತದೆ. ಯಾವ್ದು ಇಂಪಾರ್ಟೆಂಟ್ ಇರ್ತೀರಿ ಅದು ಸ್ಕ್ಯಾನ್ ಮಾಡ್ತೀರಿ, ಯಾವ್ದು ಡೀಟೇಲ್ ಓದ್ತೀರಿ, ಟೈಮ್ ಯಾರಿಗಿರುತ್ತೆ ಡೀಟೇಲ್ ಓದ್ತಾರೆ. ಅಂದ್ರೇನು? ನಿಮ್ ಕಣ್ಣಿಗೆ ಪ್ಲೆಸೆಂಟ್ ಇರ್ಬೇಕಾಗುತ್ತೆ ನ್ಯೂಸ್ ಪೇಪರ್. ಹಂಗೆ ನೀವು ವೆಬ್ ಪೇಜ್ ಪ್ಲೆಸೆಂಟ್ ಮಾಡಬೇಕು. ಬೇರೆ ಬೇರೆ ಟ್ಯಾಗ್ಸ್ ಯೂಸ್ ಮಾಡಿ ಯಾವ್ದು ಇಂಪಾರ್ಟೆಂಟ್, ಯಾವ್ದು ಲಿಂಕ್ ಕೊಡಬೇಕು, ಯಾವ್ದು ಕಲರ್ ಮಾಡಬೇಕು, ಯಾವ್ದು ಅಕ್ಷರ ದೊಡ್ಡದು ಮಾಡಬೇಕು, ಯಾವ್ದು ಸಣ್ಣದು ಮಾಡಬೇಕು, ಅದನ್ನ ಏನ್ ಯೂಸ್ ಮಾಡ್ತೀರಿ? HTML ಲ್ಯಾಂಗ್ವೇಜ್ ಯೂಸ್ ಮಾಡಿ, HTML ಟ್ಯಾಗ್ಸ್ ಯೂಸ್ ಮಾಡಿ ನೀವು ವೆಬ್ ಪೇಜ್ ಬರೀತೀರಿ. ಯಾವ್ದು ಯೂಸ್ ಮಾಡಿ ಬರೀತೀರಿ? ಈ ಸಾಫ್ಟ್ವೇರ್ ಯೂಸ್ ಮಾಡಿ ಬರೀತೀರಿ. ಮುಂದೆ ಅದನ್ನ ಏನ್ ಮಾಡ್ತೀರಿ? ವೆಬ್ ಬ್ರೌಸರ್ ಅಲ್ಲಿ ಲಾಗ್ ಮಾಡ್ತೀರಿ. ವೆಬ್ ಬ್ರೌಸರ್ ವಿಲ್ ಡಿಸ್ಪ್ಲೇ ದ ವೆಬ್ ಪೇಜ್. ನೆಕ್ಸ್ಟ್, ಸೊ ಜನರಲ್ ಸ್ಟ್ರಕ್ಚರ್ ಆಫ್ ಎ ವೆಬ್ ಪೇಜ್. ವೆಬ್ ಪೇಜ್ ಅಲ್ಲಿ ಏನೇನು ಬರ್ತದೆ? ರೈಟ್ ಅಂಡ್ HTML ಯೂಸಿಂಗ್ ನೋಟ್ ಪ್ಯಾಡ್ ಆರ್ ಟೆಕ್ಸ್ಟ್ ಎಡಿಟರ್. ನಾವೊಂದು ವೆಬ್ ಪೇಜ್ ಬರೀಬೇಕು, ಏನ್ ಮಾಡ್ಬೇಕು? ಈ ರೂಲ್ಸ್ ಫಾಲೋ ಮಾಡ್ಬೇಕು. ಓಪನ್ ನೋಟ್ ಪ್ಯಾಡ್, ಓಪನ್, ಸ್ಟಾರ್ಟ್, ಕೆಳಗಡೆ ವಿಂಡೋಸ್ ಅಲ್ಲಿ ಸ್ಟಾರ್ಟ್ ಅಂತ ಬರ್ತದೆ ಬಾಕ್ಸ್, ಸ್ಟಾರ್ಟ್, ಗೋ ಟು ಪ್ರೋಗ್ರಾಮ್ಸ್, ಗೋ ಟು ಅಕ್ಸೆಸರೀಸ್, ಗೋ ಟು ನೋಟ್ ಪ್ಯಾಡ್. So write some HTML code, write or copy some HTML into notepad. Save the HTML page files on your computer. So select the file, save as in the notepad menu, name the file as index.html. ಎಲ್ಲ HTML pages ಗೆ .html ಅಂತ ಇರುತ್ತೆ, .txt, .doc, .ppt, .html ಅಂತ ಇರುತ್ತೆ.
ಸೊ ವ್ಯೂ ದ HTML ಪೇಜ್ ಇನ್ ಬ್ರೌಸರ್. ಬರದ್ರಿ ಪೇಜ್, ನನಗೇನೋ ನನ್ನ ಹೆಸರು, ನನ್ನ ಸೆಮಿಸ್ಟರು, ನಾನು ಇಂಥ ಕಾಲೇಜ್ನಾಗ ಓದಾಗುತ್ತೆ, ಇಷ್ಟ ಮೂರ ಇನ್ಫಾರ್ಮೇಶನ್, ನನ್ನ ವಯಸ್ಸು ಇಷ್ಟ ಇದೆ, ಇಷ್ಟ ವೆಬ್ ಪೇಜ್. ಅದನ್ನ ಎಲ್ಲಿ ಓಪನ್ ದ ಸೇವ್ಡ್ HTML ಫೈಲ್ ಇನ್ your favorite browser. Double click on the file or right click and choose open with. ಈ ಮೊಜಿಲಾ ಫೈರ್ಫಾಕ್ಸ್, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಏನು ಹಾಕ್ತಿದ್ರೆ ವೆಬ್ ಪೇಜ್ ಬಂದು, ರೈಟ್. ನೆಕ್ಸ್ಟ್, ಸೊ ಸಿಂಪಲ್ HTML ಡಾಕ್ಯುಮೆಂಟ್ ಎಕ್ಸಾಂಪಲ್. ಈಗ ನಾವು ವೆಬ್ ಪೇಜ್ ಏನೈತೆ ಹೇಳ್ರಿ, ಮೈ ಫಸ್ಟ್ ಹೆಡಿಂಗ್, ಮೈ ಫಸ್ಟ್ ಪ್ಯಾರಾಗ್ರಾಫ್, ಇಷ್ಟು ಬರ್ಬೇಕು ನನಗೆ ಸ್ಕ್ರೀನ್ ಮೇಲೆ. ಇಷ್ಟು ಬರಕ್ ನಾ ಇಲ್ಲಿ ಬರ್ದೆ ನೋಡ್ರಿ, HTML ಹೆಡ್, ಟೈಟಲ್, ಪೇಜ್ ಟೈಟಲ್, ಹೆಡ್, ಬಾಡಿ, H1 ಅಂದ್ರೆ H1 to H6 ಅಂದ್ರೆ ಸೈಜ್ ಹೆಚ್ಚು ಕಡಿಮೆ ಮಾಡೋದು. H1 ಅಂದ್ರೆ ಮ್ಯಾಕ್ಸಿಮಮ್, H6 ಅಂದ್ರೆ ಸ್ಮಾಲ್. ಏನ್ ಸ್ಮಾಲ್? ಫಾಂಟ್, ಅಕ್ಷರ ದೊಡ್ಡದಾಗೋದು ಸಣ್ಣದಾಗೋದು. H1 to H6 ಅದ. ಸೊ ಅಲ್ಲಿ ಏನ್ ಬರ್ತೀರಿ ನೀವು? H1 ಮೈ ಫಸ್ಟ್ ಹೆಡಿಂಗ್ ಕಾಣಿಸ್ತದೆ, ಮೈ ಫಸ್ಟ್ ಹೆಡಿಂಗ್, ಮೈ ಫಸ್ಟ್ ಪ್ಯಾರಾಗ್ರಾಫ್ P. ಸೊ ಬಾಡಿ HTML. ಸೊ HTML ಇಂದ ಸ್ಟಾರ್ಟ್ ಆಗಿ HTML ಮುಗಿತೈತಿ, ಹೆಡ್ಡಿಗೆ ಹೆಡ್ ಮುಗಿತೈತಿ, ಬಾಡಿ ಮುಗಿತೈತಿ. ಅದ್ರ ಟ್ಯಾಗ್ ಅನ್ಲಿಕ್ಕೆ ಮೆಟಾ ಬ್ರಾಕೆಟ್ಸ್ ಇರ್ತಾವೆ ಎಲ್ಲದಕ್ಕೂ, ಪ್ರತಿಯೊಂದಕ್ಕೂ ಮೆಟಾ ಬ್ರಾಕೆಟ್ಸ್, HTML ಟ್ಯಾಗ್. ಇಷ್ಟು ಬರೆದ್ರೆ ಅಷ್ಟು ಡಿಸ್ಪ್ಲೇ. ಸೊ ನೀವು ಏನೇನು ಸೇರಿಸ್ತೀರಿ ಅದು ಮಾಡಿ ಅಲ್ಲಿ ಬ್ರೌಸರ್ ಅಲ್ಲಿ ರನ್ ಮಾಡಿ. ನೆಕ್ಸ್ಟ್, ಸ್ಟ್ರಕ್ಚರ್ ಆಫ್ HTML ಪೇಜ್. ಈಗ ನಾನೊಂದು HTML ಪೇಜ್ ಮಾಡಿದೆ. ಪೇಜ್ ಬ್ಯಾಕ್ ಗ್ರೌಂಡ್ ಏನಿರ್ಬೇಕು? ಗ್ರೀನ್ ಇರಬೇಕು. ಅಲ್ಲಿ ಏನ್ ಬರೆಯಾಗತ್ತೆ ನಾನು? ವೆಲ್ಕಮ್ ಟು GPT. ಇಷ್ಟ ನನ್ನ ವೆಬ್ ಪೇಜ್. ನನ್ನ ವೆಬ್ ಪೇಜ್ ಏನೋ ಗ್ರೀನ್ ಕಲರ್ ಐತಿ, ವೆಲ್ಕಮ್ ಟು GPT. ಇದನ್ನ HTML ಕೋಡ್ ಹೆಂಗ್ ಬರೀತೇನೆ ಅಂದ್ರೆ HTML ಲಾಸ್ಟ್ಗೆ ಸ್ಲಾಶ್ ಇರ್ತದೆ. ಸೊ ಹೆಡ್, ಟೈಟಲ್, ಮೈ ಫಸ್ಟ್ ವೆಬ್ ಪೇಜ್. ಸೊ ಮೈ ಫಸ್ಟ್ ವೆಬ್ ಪೇಜ್ ಟೈಟಲ್, ಹೆಡ್, ಬಾಡಿ ಕಲರ್, BG ಅಂದ್ರೆ ಏನ್ರಿ? ಬ್ಯಾಕ್ ಗ್ರೌಂಡ್ ಕಲರ್. ಏನ್ ಬೇಕು? ಬ್ಯಾಕ್ ಗ್ರೌಂಡ್ ಕಲರ್ ಗ್ರೀನ್. div, ವೆಲ್ಕಮ್ ಟು GPT, div, ಬ್ರಾಂಚ್, ಬಾಡಿ. ಇಷ್ಟು ಕೋಡ್ ಬರೆದ್ರೆ ಅಷ್ಟು ಡಿಸ್ಪ್ಲೇ ಆಗ್ತದೆ. ಅಷ್ಟು ಡಿಸ್ಪ್ಲೇ ಆಗ್ಬೇಕಾದ್ರೆ ಈ ಕೋಡ್ ಅನ್ನ ನೋಟ್ ಪ್ಯಾಡ್ ಅಲ್ಲಿ ಬರೆದು ಸೇವ್ ಮಾಡಿ .html ಅಂತ ಸೇವ್ ಮಾಡಿ ವೆಬ್ ಬ್ರೌಸರ್ ಅಲ್ಲಿ ರನ್ ಮಾಡಬೇಕು. ರನ್ ಮಾಡಿದ್ರೆ ಇದು ಬರ್ತದೆ, ರೈಟ್. ನೆಕ್ಸ್ಟ್, ಸೊ ಇದರಲ್ಲಿ ಯಾವ್ಯಾವ ಟ್ಯಾಗ್ ಬರ್ತವೆ? ಸೊ ಹೆಡ್ ಅಂದ್ರೆ ಏನು? ಹೆಡ್ ಎಲಿಮೆಂಟ್ ಈಸ್ ಕಂಟೈನರ್ ಫಾರ್ ಆಲ್ ಹೆಡ್ ಎಲಿಮೆಂಟ್ಸ್. ಈಗ ನಾ ಸಿ ಪ್ರೋಗ್ರಾಮ್ ಬರೀಬೇಕಂದ್ರೆ ಮೇನ್ ಅಂತ ಬರ್ತದೆ, ಫ್ಲವರ್ ಬ್ರಾಕೆಟ್ ಬರ್ತದೆ, ಓಪನಿಂಗ್ ಬ್ರೇಸ್, ಕ್ಲೋಸಿಂಗ್ ಬ್ರೇಸ್ ಅಂತ ಬರ್ತದೆ. ಹಂಗೆ ಎಲ್ಲಾ HTML ಪೇಜ್ಗೂ ಹೆಡ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಹೆಡ್ ಟ್ಯಾಗ್, ಎಲಿಮೆಂಟ್ ಈಸ್ ಕಂಟೈನರ್ ಫಾರ್ ಆಲ್ ಹೆಡ್ ಎಲಿಮೆಂಟ್. ಟೈಟಲ್ ಟ್ಯಾಗ್ ಅಂತ ಬರ್ತದೆ, ಫಸ್ಟ್ ಟೈಟಲ್, ಕ್ಲೋಸಿಂಗ್ ನಾಗ ಅದೇ ಟೈಟಲ್ ಸ್ಲಾಶ್ ಬರ್ತದೆ. ಸೊ ಇಟ್ ಡಿಫೈನ್ಸ್ ದ ಟೈಟಲ್ ಆಫ್ ದ ಡಾಕ್ಯುಮೆಂಟ್. ಇಟ್ ಡಿಫೈನ್ಸ್ ದ ಟೈಟಲ್ ಇನ್ ದ ವೆಬ್ ಬ್ರೌಸರ್ ಟೂಲ್ಬಾರ್. ಬಾಡಿ ಅಂದ್ರೆ ಕಂಟೆಂಟ್ ಏನಿರ್ಬೇಕು ಫಸ್ಟ್ಗೆ, ಸೆಕೆಂಡ್. ಫಸ್ಟ್ ಬಾಡಿ ಕೊಡ್ತೀರಿ, ಆ 3 ಡಾಟ್ ಐತಲ್ಲ, ಅಲ್ಲಿ ನಿಮ್ಗೆ ಬೇಕಾಗಿರೋದು ಟೆಕ್ಸ್ಟ್ ಟೈಪ್ ಮಾಡಿ, ಅದೇ ಟೆಕ್ಸ್ಟ್ ನಿಮ್ಗೆ ಡಿಸ್ಪ್ಲೇ ಆಗ್ತದೆ. So the body tag defines the document's body. The body element contains all the content of an HTML document such as text, hyperlink, images, tables, list. H1 to H6 tags. H1 to H6 tags are used to define HTML headings. H1 ಅಂದ್ರೆ ಬಹಳ ದೊಡ್ಡದು, ಅದಕ್ಕಿಂತ ಸಣ್ಣ ಹಾಕೊಂತ ಬರ್ತದೆ. So H1 defines most important heading. H6 defines the least important heading in terms of size. Next. So example. ಸೊ ಅದೇ ನೋಡ್ರಿ, ನಾವು ಏನ್ ಮಾಡೀನಿ, ದಿಸ್ ಈಸ್ H1 ಟ್ಯಾಗ್. ಇಷ್ಟೇ, ಆ ಸೈಜ್ ಕಡಿಮೆ ಹಾಕೋ ಅಂತ ಬಂದ ನೋಡ್ರಿ, ಲಾಸ್ಟ್ ದಿಸ್ ಈಸ್ H1 ಟ್ಯಾಗ್. ಸೊ ಆ ಸೈಜ್ ಇಲ್ಲಿ ತೋರಿಸೆ ನೋಡ್ರಿ, HTML ಹೆಡ್, ಟೈಟಲ್, ಹೆಡಿಂಗ್ ಟ್ಯಾಗ್ಸ್ ಅಲ್ಲಿ ಬರ್ತದೆ. ಸೊ ಅಲ್ಲಿ ನೋಡ್ರಿ, ಅಲೈನ್ ಲೆಫ್ಟ್, ಎಲ್ಲವೂ ಲೆಫ್ಟ್ ಅಲೈನ್ಮೆಂಟ್ ಆಗ್ಬೇಕು, ಎಡಕ್ಕಿಂತ ತೋರಿಸ್ಬೇಕು. ಸೆಂಟರ್, ಎರಡನೇದು ಸೆಂಟರ್ ಬರ್ಬೇಕು, ಅಲ್ಲಿ ಸೆಂಟರ್ ಬಂದವರು. ಸೊ ಮೂರನೇದು ದಿಸ್ ಇಸ್ H3 ಟ್ಯಾಗ್, ನಾಲ್ಕನೇದು H4 ಟ್ಯಾಗ್, ಐದನೇದು H5, ಆರನೇದು H6. ಸೊ ಅವಕ್ಕೆ ನಾನು H4/H4, H5/H5, H6/H6. ಸೊ ಇದೇನ್ ನಾ ಪೇಜ್ ಬರ್ದೇನೆ HTML, ಅದ್ರ ಔಟ್ಪುಟ್ ನಿಮ್ಗೆ ಕಾಣಾಗತ್ತೆ ವೆಬ್ ಬ್ರೌಸರ್ ಅಲ್ಲಿ ಮಾಡಿ. ಸೊ H1 to H6 they will change the font size of the letter. Next. So basic HTML physical characteristics. So B ಅಂದ್ರೆ ಏನು? I, U, big, small, subscribe. So B tag specifies bold text. ನಾ ಟೈಪ್ ಮಾಡ್ತೇನೆ, ಅದು ಬೋಲ್ಡ್ ದಪ್ಪ ಕಾಣಿಸ್ಬೇಕು. B tag. I tag is usually displays content in italic, slanted ಅಕ್ಷರ ಬರ್ಬೇಕಂದ್ರೆ. U tag specifies underline. ನೀವೇನ್ ಟೈಪ್ ಮಾಡಿರ್ತೀರಿ ಅದು ಅಂಡರ್ಲೈನ್ ಆಗ್ಬೇಕಂದ್ರೆ U/U. Big defines bigger text, ದೊಡ್ಡದು ಮಾಡಿ. Small defines smaller text. Subscript ಅಂದ್ರೆ ಒಂದು ಅಕ್ಷರ ಕೆಳಗೆ ಅಕ್ಷರ. ಸೂಪರ್ ಸ್ಕ್ರಿಪ್ಟ್ ಮ್ಯಾಲ್ ಬರ್ತದೆ. ಸ್ಟ್ರೈಕ್ ಅಂದ್ರೆ ಆ ಲೈನ್ ಮೇಲೆ ಒಂದು ಅಕ್ಷರ ಮೇಲೆ ಒಂದು ಗೆರೆ ಎಳಿತದೆ, ಸ್ಟ್ರೈಕ್. ಇವೆಲ್ಲ ಟ್ಯಾಗ್ಸ್ ನಿಮ್ಗೆ ಹೆಂಗೆ ರಿಕ್ವೈರ್ಮೆಂಟ್ ಐತಿ ಹಂಗೆ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್. ಸೊ ಅದೇ ತರ OL ಟ್ಯಾಗ್ ಡಿಫೈನ್ಸ್ ಆರ್ಡರ್ಡ್ ಲಿಸ್ಟ್. ಅಂಡ್ ಆರ್ಡರ್ಡ್ ಲಿಸ್ಟ್ ಕ್ಯಾನ್ ಬಿ ನ್ಯೂಮರಿಕಲ್, ಅಲ್ಫಾಬೆಟಿಕಲ್, ಅಸೆಂಡಿಂಗ್ ಮಾಡಲಿಕ್ಕೆ. ಟ್ಯಾಗ್ ಡಿಫೈನ್ಸ್ ಅನ್ಆರ್ಡರ್ಡ್ ಲಿಸ್ಟ್. LI ಅಂದ್ರೆ ಲಿಸ್ಟ್ ಐಟಮ್ಸ್, DL ಅಂದ್ರೆ ಡಿಸ್ಕ್ರಿಪ್ಷನ್ ಲಿಸ್ಟ್, DT ಅಂದ್ರೆ ಟ್ಯಾಗ್ ಡಿಫೈನ್ಸ್ ಟರ್ಮ್ ನೇಮ್ ಇನ್ ಡಿಸ್ಕ್ರಿಪ್ಷನ್ ಲಿಸ್ಟ್. ಲಾಸ್ಟ್ ಟ್ಯಾಗ್ ಡಿಸ್ಕ್ರೈಬ್
a term name in a description list. ಇವೆಲ್ಲ ನಿಮ್ಗೆ ಹೆಂಗ್ ಬೇಕು ಹಂಗೆ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಸೊ ಟೇಬಲ್ ಟ್ಯಾಗ್ಸ್, ನಾವು ಒಂದು ಟೇಬಲ್ ಹಾಕ್ಬೇಕಿತ್ತು ನನ್ನ ವೆಬ್ ಪೇಜ್ ಮೇಲೆ. ಸೊ ಟೇಬಲ್ ಅಂತ ನಾನು ಟ್ಯಾಗ್ ಯೂಸ್ ಮಾಡ್ತೀನಿ. ಡಿಫೈನ್ಸ್ HTML ಟೇಬಲ್. TR ಡಿಫೈನ್ಸ್ ಎ ರೋ, ಆ ಟೇಬಲ್ ಅಲ್ಲಿ ರೋ ಡಿಫೈನ್ ಮಾಡಿ. TH ಅಂದ್ರೆ ಡಿಫೈನ್ಸ್ ಹೆಡರ್ ಸೆಲ್ ಇನ್ HTML, ಒಂದು ಕಾಲಮಿಗೆ ನಾನು ಹೆಡಿಂಗ್ ಕೊಡಬೇಕು. PD ಟ್ಯಾಗ್ ಡಿಫೈನ್ಸ್ ಸ್ಟ್ಯಾಂಡರ್ಡ್ ಸೆಲ್ ಇನ್ HTML ಟೇಬಲ್. ನಿಮ್ಗೆ ಹೆಂಗ್ ಬೇಕಂದ್ರೆ ಸಾರ್ಟ್ ಔಟ್ ಮಾಡ್ಕೋಬಹುದು. ನೆಕ್ಸ್ಟ್ ಸೊ ಈಗ ಟೇಬಲ್ ನೋಡ್ರಿ, ನಾವು ಟೇಬಲ್ ಏನ್ ಮಾಡೇವೆ ಹೇಳ್ರಿ, ಮಂತ್ ಜನವರಿ ಸೇವಿಂಗ್ಸ್ $100, ಫೆಬ್ರವರಿ $80. ನನಗೆ ಇಷ್ಟು ಔಟ್ಪುಟ್ ಕೊಡ್ಬೇಕು. ಇದೇನಿದು HTML ಪೇಜ್. ಹಿಂಗ್ ಬರ್ಲಿಕ್ಕೆ ನಾನು ಏನ್ ಮಾಡೇನಿ ನೋಡಿ, HTML ಹೆಡ್ ಬಾಡಿ ಟೇಬಲ್ ಆರ್ಡರ್ 1 ಮಂತ್ ಸೇವಿಂಗ್, ಮಂತ್ ಅನ್ನೋದು ಬಂದದ TH. ಸೊ TH ಸೇವಿಂಗ್, PR ಜನವರಿ $100, ಫೆಬ್ರವರಿ $80, PD ಟೇಬಲ್ ಬಾಡಿ. ಸೊ ಈ HTML ಕೋಡ್ ರನ್ ಮಾಡಿದ್ರೆ ವೆಬ್ ಬ್ರೌಸರ್ ಅಲ್ಲಿ ಈ ಔಟ್ಪುಟ್ ಬರ್ತಾಗ್ತದ್ರಿ. ನೆಕ್ಸ್ಟ್ ಸೊ ಇನ್ನೊಂದೆರಡು ಹೊಸ ಟರ್ಮ್ಸ್ ಅದಾವ. ಹೈಪರ್ ಲಿಂಕ್ ಅಂದ್ರೆ ಏನು, ಹೈಪರ್ ಟೆಕ್ಸ್ಟ್ ಅಂದ್ರೆ ಏನು. ಸೊ ಹೈಪರ್ ಲಿಂಕ್ ಇಸ್ ಅ ಟೆಕ್ಸ್ಟ್ ಅಂಡ್ ಇಮೇಜ್ ಯು ಕ್ಯಾನ್ ಕ್ಲಿಕ್ ಆನ್ ಅಂಡ್ ಜಂಪ್ ಟು ಅನದರ್ ಡಾಕ್ಯುಮೆಂಟ್. ಈಗ ನಾವು ನ್ಯೂಸ್ ಪೇಪರ್ ಓದುವಾಗ ಅಂತ ಹೇಳ್ರಿ, 1ನೇ ಪೇಜ್ ಹಾಕು, 2ನೇ ಪೇಜ್ ತೆಗಿತೀವಿ, 3ನೇ ಪೇಜ್ ತೆಗಿತೀವಿ, 4ನೇ ಪೇಜ್ ತೆಗಿತೀವಿ. ಹಂಗೆ ಇಲ್ಲಿ ತೆಗಿಯಕ್ ಬರ್ತೈತಂದ್ರೆ ನೀವು ರೋಲ್ ಮಾಡ್ಬೇಕು ಮೌಸ್ ಹಿಡ್ಕೊಂಡು, ಹೌದಿಲ್ಲ? ರೋಲ್ ಮಾಡ್ಬೇಕು, ಕ್ಲಿಕ್ ಮಾಡಕ್ ಬರೋದಿಲ್ಲ. ಅದಕ್ಕೆ ಇಲ್ಲಿ ವೆಬ್ ಪೇಜಿಗೆ ಒಂದು 30 ಪೇಜ್ ಐತಿ. ನನಗೆ ಡೈರೆಕ್ಟ್ ಆಗಿ ಯೂನಿವರ್ಸಿಟಿ ಚಿತ್ರ ತೋರಿಸ್ಬೇಕು ಅಥವಾ ನಮ್ಮ ಅಂಟಿ ಚಿತ್ರ ತೋರಿಸ್ಬೇಕು, ಅಲ್ಲೊಂದು ಲಿಂಕ್ ಕೊಡ್ತೇವೆ. ಆ ಲಿಂಕ್ ಮೇಲೆ ಬಂದ ಕೂಡಲೇ ಕೈ ಚಿತ್ರ ಬರ್ತೈತಿ. ಅಲ್ಲಿ ಡಬಲ್ ಕ್ಲಿಕ್ ಮಾಡಿದ್ರೆ ಲಿಂಕ್ ಹೈಪರ್ ಲಿಂಕ್ ಟೆಕ್ಸ್ಟ್ ಪೇಜ್ ಅದ, ಆ ಲಿಂಕ್ ಕೊಡ್ತೇವೆ ಹೈಪರ್ ಲಿಂಕ್. ಇಟ್ ವಿಲ್ ಓಪನ್ ಅನದರ್ ಪೇಜ್, ಅನದರ್ ಡಯಾಗ್ರಾಮ್. ಈಗ ನಾ ನ್ಯೂಸ್ ಪೇಪರ್ ಓದುವಾಗ ಹೆಂಗ್ ಕೈಲೇ ತಕ್ಕೊಂತ ಹೋಗ್ತೇನೆ, ಕೈಲೇ ತಕ್ಕಕ್ ಬರಂಗಿಲ್ಲ. ನಾ ಮೊಬೈಲ್ ಮೇಲೆ ಅದು ಹೈಪರ್ ಲಿಂಕ್ ಕ್ಲಿಕ್ ಮಾಡಿದ್ರೆ ಅದು ಕನೆಕ್ಟೆಡ್ ಪೇಜ್ ಕೊಡ್ತೈತಿ. ಅದಕ್ಕೆ ಹೈಪರ್ ಲಿಂಕ್ ಅದು. ಹೈಪರ್ ಟೆಕ್ಸ್ಟ್, ಈ ಟೆಕ್ಸ್ಟ್ ಇರ್ತೈತಿ, ಅದ್ರದ್ದು ಮೀನಿಂಗ್ ಬೇಕು ನನಗೆ, ಆರ್ ಇಟ್ ಇಸ್ ಎ ಕೋಡ್ ವರ್ಡ್. ಆ ಟೆಕ್ಸ್ಟ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಓಪನ್ ಟು ದ ನೆಕ್ಸ್ಟ್ ಹೈಪರ್ ಲಿಂಕ್. ಹೈಪರ್ ಟೆಕ್ಸ್ಟ್ ಇನ್ ಟೆಕ್ಸ್ಟ್ hyperlink tag used to have hyperlink in HTML. H reference specifies URL of file name of the page that goes. But in on link it. Next. So ಈಗ image tags and embedding multimedia on the web page. ನಾನು ಹಿಂಗೊಂದು ಚಿತ್ರ ತೋರಿಸ್ಬೇಕಾಗೈತಿ. ಚಿತ್ರ ನಾ ಹಾಕಿದ್ದಲ್ಲ, ಅದು ರೆಡಿಮೇಡ್ ಐತಿ ನನ್ನ ಕಡೆ. ಅದ್ರ ಲಿಂಕ್ ನಾ ವೆಬ್ ಪೇಜ್ನಾಗ ಕೊಡಬೇಕು. ನೋಡ್ರಿ HTML ಬಾಡಿ ಇಮೇಜ್ ಸ್ಕ್ರೀನ್ ಎಲ್ಲಿ ಐತದು, ಸಿ ಯೂಸರ್ ಸ್ಪೇಸರ್ ಪಿಕ್ಚರ್ ಇಮೇಜ್. ಈ ನಮ್ಮ ಹಾಂಗಲ್ GPT ಕಾಲೇಜ್ನಾಗ ಒಂದು ಪಾತ್ ಐತಿ, ಆ ಪಾತ್ನಾಗ ಅದೈತಿ. ಅದ ನಾವು ಹೆಂಗ್ ಕೊಡಾಕತ್ತೇವೆ ಅಂದ್ರೆ ಹೈಟ್ 200 ವಿಡ್ತ್ 200 ಅಂದ್ರೆ ಬಾಕ್ಸ್ ಸೈಜ್ 200 ಸೆಲ್ಸ್. ಆ ಪಿಕ್ಚರ್ ಅದು ಗ್ರೀನ್ ಎಲಿ ಪಿಕ್ಚರ್ ಈ ಪಾತ್ನಾಗ ಐತಿ. ಸೊ ಬಾಡಿ HTML. ಸೊ ಈಗ ನಿಮ್ ಫೋಟೋಗ್ರಾಫು ಸಹಿತ ತೋರಿಸ್ಬೋದು. ಆ ಫೋಟೋಗ್ರಾಫ್ ಎಲ್ಲಿ ಸ್ಟೋರ್ ಮಾಡಿರಿ ನಿಮ್ ಸಿ ಡ್ರೈವ್ನಾಗ, ಆ ಪಾತ್ ಕೊಟ್ಬಿಟ್ರಿ ಅಂದ್ರೆ ಅದ್ರಲ್ಲಿ ತೋರಿಸ್ಬೋದು. ಅಂದ್ರೆ ಏನೋ ಅಷ್ಟು ಟೈಪ್ ಮಾಡೋದು ಕೆಲಸ ಕಡಿಮೆ ಮಾಡಿ. ನೆಕ್ಸ್ಟ್. So I think this is completed. ನೀವು ಇಂಟ್ರೆಸ್ಟೆಡ್ ಇದ್ರೆ ಇನ್ನೊಂದು ತಗೊಳ್ಳೋಣ, ಇಲ್ಲ ಕ್ಲೋಸ್ ಮಾಡೋದು ಕ್ಲೋಸ್ ಮಾಡಿ. ಸಾಕಾಗೈತೆ, ಓಕೆನಾ? ಆರ್ ಯು ಹ್ಯಾಪಿ? ಇಂಟ್ರೆಸ್ಟಿಂಗ್ ಅದ? ಸೊ ಈಗ we have covered the 3 units. ಇನ್ನೊಂದು ERP ಒಂದು ಐತಿ, ಇನ್ನೊಂದು ಫ್ಲೋ ಚಾರ್ಟ್ ಅದೊಂದು ಐತಿ. ಈಗ ಅವೆಲ್ಲ ಮಾಡ್ಕೊಂತ ಕುಂತ್ರೆ ನಿಮ್ಗೆ ಪ್ರಾಕ್ಟಿಕಲ್ ಮಾಡಕ್ ಆಗಂಗಿಲ್ಲ. ಅದಕ್ಕೋಸ್ಕರ 120 ಆಗೈತಿ. ಬೈ 2:30 to 5:30 ಸಂತೋಷ್ ಸರ್ ಅಂಡ್ ಮೇಡಮ್, ಸಂತೋಷ್ ಸರ್ ನಿಮ್ ಆಯಾ ಲ್ಯಾಬ್ ಅಲ್ಲಿ ಶೈಲಾ ಮೇಡಮ್, ಸಂತೋಷ್ ಸರ್ ಮುಖುಪ್ಪಿ ಸರ್ ನಿಮ್ಗೆ ಇದ್ರೆಲ್ಲ ಪ್ರಾಕ್ಟಿಕಲ್ಸ್. ಅವ್ರು ಸಂತೋಷ್ ಸರ್ ಎಲ್ಲ ಕ್ಲಿಪ್ಪಿಂಗ್ಸ್ ತಂದಾರ. ಬರೀ ನೀವೇನು ನೋಡಿ ಡೆಮಾನ್ಸ್ಟ್ರೇಷನ್ ಮಾಡೋದು. ಟೈಮ್ ಸಿಕ್ಕಿಲ್ಲ ಅಂದ್ರೆ ಅವೆಲ್ಲ ನಿಮ್ಗೆ ಕೊಡ್ತಾವ, ನಿಮ್ ಕಂಪ್ಯೂಟರ್ನಾಗ ನಿಮ್ ವೆಬ್ಸೈಟ್ನಾಗ ಇರ್ತಾವ. ನಾವು ಹೋದ್ಮೇಲೂ ವರ್ಕ್ ಮಾಡ್ಬೋದು. ಇಷ್ಟೆಲ್ಲ ಏನ್ ಕಲ್ಕೊಂಡೇವಿ, ಯೂನಿಟ್ 1 2 ವೆಬ್ ಪೇಜ್ ಕ್ರಿಯೇಟ್ ಮಾಡೋದು, ಸ್ಕ್ರಾಚ್ ಅಂತದ ಫ್ಲೋ ಚಾರ್ಟ್ ಹಾಕೋದು, ಅವೆಲ್ಲ